ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 27ನೇ ತಾರೀಕು ನವೆಂಬರ್ 2024 ಬುಧವಾರ. ಶ್ರೀಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯಣೆ, ಶರದ್ ಋತು, ಕಾರ್ತೀಕ ಮಾಸೆ, ಕೃಷ್ಣ ಪಕ್ಷದ ದ್ವಾದಶಿ ತಿಥಿ, ಚಿತ್ತಾ ನಕ್ಷತ್ರ, ಆಯುಷ್ಮಾನ್ ಯೋಗ, ಕೌಲವ ಕರ್ಣ. ಇವತ್ತಿನ ಪಂಚಾಂಗ ಫಲ ಇನ್ನು ವಿಶೇಷವಾಗಿ ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ ಅನ್ನತಕ್ಕಂಥದ್ದು ಬೆಳಿಗ್ಗೆ 11:47 ಮಧ್ಯಾಹ್ನ 12:29 ಹಾಗೆಯೇ ಮಧ್ಯಾಹ್ನ 3:59 ಸಂಜೆ 4:41 ಈ ಸಮಯ ತೊಂದರೆಯ ಮುಹೂರ್ತ, ಕಂಟಕ ಮುಹೂರ್ತ. ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಮಾಡಿ. ನಮ್ಮ ಬದುಕು ಹೀಗೆ ಮಕ್ಕಳೇ. ನೋಡಿ, ನಾನು ಆಗಾಗ ಹೇಳ್ತಿರ್ತೇನೆ, ನಮ್ಮನ್ನು ಯಾವುದೋ ಒಂದು ಮಹಾ ಪ್ರಣವ ಶಕ್ತಿ ನಮ್ಮನ್ನು ನಡೆಸ್ತಿದೆ. ಆದರೂ ನಾವು ಹುಡುಕಾಟ. ನಮಗೆ ನಮ್ಮ ಬಗ್ಗೆ ಗೊತ್ತಿಲ್ಲ. ನಾವೇ ಒಂದು ಕಲಬೆರಕೆ. ಆದರೆ ಬೇರೆಯವರಲ್ಲಿ ಕಲಬೆರಕೆಯನ್ನು ಬೇಗ ಹುಡುಕ್ತೇವೆ. ನಾವು ಹುಟ್ಟಿರೋದೇ ಕಲಬೆರಕೆಯಿಂದ, ಹೌದಲ್ವಾ? ಹಾಗೆ ಬಂದ್ಬಿಟ್ವಾ? ಹಾಗೆ ಸತ್ಯೋಗರ್ಭ ವ್ಯಾಸರು ಬಂದ ಹಾಗೆ ಇಲ್ಲ. ಅದೊಂದು ಶಕ್ತಿಗಳು, ಪರಮಾತ್ಮನ ಶಕ್ತಿಗಳು. ಅಲ್ಲೊಂದು ಸೃಷ್ಟಿ, ಸೀತಮ್ಮ, ದ್ರೌಪದಿ ದೇವಿ, ಅದೊಂದು ಕಾರಣಿ ಜನ್ಮಗಳು. ಆದರೆ ನಾವೇ ಒಳಗೊಂದು ಹೊರಗೊಂದು ಕಲಬೆರಕೆ. ಆದರೆ ನಾವು ಎಲ್ಲದರಲ್ಲೂ ಪರಿಶುದ್ಧತೆಯನ್ನು ಹುಡುಕೋದು. ಇದು ಸರಿ ಇದೆಯಾ, ಅದು ಸರಿ ಇದೆಯಾ, ಇವ್ರು ಸರಿ ಇದೆಯಾ, ಅವ್ರು ಸರಿ ಇದೆಯಾ, ಅವ್ರು ಮಾಡೋದು ಸರಿ ಇದೆಯಾ. ನಮಗೆ ಇನ್ನೊಬ್ಬರ ತಪ್ಪುಗಳನ್ನು ಹುಡುಕುವುದು ತುಂಬ ಇಷ್ಟ. ಗಮನಿಸಿ ನೋಡಿ, ನಮ್ಮಲ್ಲೇ ಎಷ್ಟು ತಪ್ಪುಗಳಿದೆ, ಕಲಬೆರಕೆ ಇದೆ, ತೂತುಗಳಿದೆ. ವ್ಯಕ್ತಿತ್ವದಲ್ಲೂ, ಮಾತಿನಲ್ಲೂ, ಆಲೋಚನೆಯಲ್ಲೂ, ಚಿಂತನೆಯಲ್ಲೂ ತುಂಬ ನಮಗಿಷ್ಟ ಆಗೋದು ಎಷ್ಟೋ ಜನಕ್ಕೆ ಇಷ್ಟ ಆಗೋಲ್ಲ. ನಾನು ಚಹಾ ಕುಡಿತಾನೆ, ಎಲ್ರಿಗೂ ಇಷ್ಟ ಆಗೋಲ್ಲ. ನಾನು ಕಾಫಿ ಕುಡಿತೇನೆ, ಎಲ್ರಿಗೂ ಇಷ್ಟ ಆಗೋಲ್ಲ. ನಾನು ಹಾಲು ಕುಡಿಯೋಲ್ಲ, ಬೇರೆಯವ್ರಿಗೆ ಅದು ಇಷ್ಟ ಆಗುತ್ತೆ. ಆದರೂ ಹುಡುಕಾಟ. ಕಲಬೆರಕೆಯೇ ಜೀವನ ನಮ್ಮದು. ಪ್ರತಿಯೊಂದು ಕಲಬೆರಕೆ. ಇಟ್ ಈಸ್ ಆ ಸಿದ್ಧಾಂತವೇ ಹಾಗೆ. ಆದರೆ ನಮ್ಮ ಮನಸ್ಸು ಒಪ್ಪುವುದಿಲ್ಲ. ಇನ್ನೊಬ್ಬರ ಕಲಬೆರಕೆಯನ್ನೇ, ಇದರಲ್ಲಿ ತಪ್ಪು, ಅದರಲ್ಲಿ ತಪ್ಪು, ಅದು ಸರಿ, ಇದು ಸರಿ. ಅದಕ್ಕೆ ಯಾವ ವ್ಯಕ್ತಿಯೂ ನೆಮ್ಮದಿಯಾಗಿಲ್ಲ. ಯಾರನ್ನಾದ್ರೂ ಕೇಳಿ, ಒಂದು ರೋಗ ರುಜಿನಗಳಿಂದ ಕೂತಿದ್ದಾನೆ, ಮನಃಶಾಂತಿ ಇಲ್ಲದೆ ಕೂತಿದ್ದಾನೆ, ಏನೋ ದುಗುಡದಲ್ಲಿ ಕೂತಿದ್ದಾನೆ, ಕಳ್ಕೊಂಡಿದ್ದೀನಿ ಅಂತ ಕುಳಿತುಕೊಂಡಿದ್ದಾನೆ. ಯಾರೋ ಈ ಒಂದು ಸಂಸಾರವೆಂಬ ಸಮುದ್ರದಲ್ಲಿ ಈಜುತ್ತಾ ಅದ್ರ ಕಡೆ ನೋಡದೆ ಹೋಗ್ತಾ ಇದ್ದವನು ಗೆದ್ದು ಬಿಟ್ಟಿದ್ದಾನೆ. ಅದೆಲ್ಲ ಇದ್ದಿದ್ದೇ ಕಣೋ. ಅದೆಲ್ಲ ಸರ್ವ ಸಹಜ. ಮನುಷ್ಯನಾಗಿ ಹುಟ್ಟಿದ್ಮೇಲೆ ಇದೆಲ್ಲ ಬರುತ್ತೆ, ಇದೆಲ್ಲ ನಡೆಯುತ್ತೆ. ಇದ್ರ ಕಡೆ ನಾವು ಗಮನ ಕೊಡಬಾರ್ದು. ಬರುತ್ತೆ ಎಲ್ಲ. ನೀವು ಎಂಥ ಒಂದು ಜಾಗದಲ್ಲಿದ್ದರು, ದೇವಸ್ಥಾನದಲ್ಲೇ ಇದ್ದರು, ಅಲ್ಲೊಂದು ಕಲಬೆರಕೆ ಇದ್ದೇ ಇರುತ್ತೆ. ನಮ್ಮ ಮನಸ್ಸು ಕಲಬೆರಕೆನೋ. ನನಗೆ ಪೂಜೆ ಕೊಡ್ಲಿಲ್ಲ ಫಸ್ಟು, ನನ್ನ ಹೆಸರಿನಲ್ಲಿ ಫಸ್ಟ್ ಅಭಿಷೇಕ ಮಾಡಲಿಲ್ಲ, ನನಗೆ ನಾನು ತಂದ ನೈವೇದ್ಯ ಮೊದಲಿಗೆ ಇಡ್ಲಿಲ್ಲ, ನನಗೆ ಮೊದಲು ಪೂಜೆ ಕೊಡ್ಲಿಲ್ಲ, ನನಗೆ ಮೊದಲು ಗೌರವ ಕೊಡ್ಲಿಲ್ಲ. ದೇವಸ್ಥಾನಕ್ಕೆ ಹೋದರು. ಕೊರೋನಾ ಬಂದಾಗ ಶವ ಸಂಸ್ಕಾರಗಳ ವಿಚಾರದಲ್ಲೂ ನಡೆದಿದ್ದಾವೆ ಮೋಸಗಳು, ಕಲಬೆರಕೆ. ಅಲ್ಲಿ ಕೊಟ್ಟಿದ್ದೊಂದು ಲೆಕ್ಕ, ನಡೆದಿದ್ದೊಂದು ಲೆಕ್ಕ. ಜೀವನವೇ ಒಂದು ಲೆಕ್ಕ. ಯಾರಿಗೂ ಗೊತ್ತಿಲ್ಲ ಭಗವಂತನ ಇನ್ನೊಂದು ಲೆಕ್ಕವಿದೆ ಅನ್ನತಕ್ಕಂಥದ್ದು ಗೊತ್ತೇ ಇಲ್ಲ. ಬಟ್ ಸ್ಟಿಲ್ ವಿ ಟಾಕ್. ನಾವು ಮಾತನಾಡ್ತಾ ಕೂತ್ಕೋತೇವೆ. ನಮ್ಮ ವ್ಯಕ್ತಿತ್ವವನ್ನ ಕಳ್ಕೊಂಡು ಕೂತ್ಕೊಂಡಿದ್ದೇವೆ. ದಯಮಾಡಿ ಈ ಕಲಬೆರಕೆಯ ಕಡಿಮೆ ಮಾಡ್ಕೊಳ್ಳಿ. ಆಗೋಲ್ಲ, ನಿಲ್ಸೋಕ್ಕಾಗೋಲ್ಲ, ತೆಗಿಯೋಕ್ಕಾಗೋಲ್ಲ. ನಮ್ಮ ಮನಸ್ಸಿಗೆ ಕೆಲವು ವ್ಯಕ್ತಿಗಳು, ಕೆಲವು ಸನ್ನಿವೇಶಗಳು, ಕೆಲವು ಒಂದು ಪ್ರಭಾವಗಳು ನಮ್ಮನ್ನ ಉತ್ಪ್ರೇಕ್ಷೆಯನ್ನಾಗಿ ಕೆದಕುತ್ತವೆ. ಅಂತ ಒಂದು ಸಂದರ್ಭದಲ್ಲಿ ಸ್ವಲ್ಪ
ಮನಸ್ಸನ್ನ ಅಲ್ಲಿ ನಿಲ್ಲಿಸ್ಕೊಳ್ಳೋ ಬದಲು ಇನ್ನೊಂದು ಕಡೆ ನೋಡಿ. ಯಾವುದು ದಿಗುಲು ಪಡತಕ್ಕಂಥ ಒಂದು ಮನಸ್ಸಿಗೆ ಬರುತ್ತೆ, ಹೀಗಾಗ್ಬಿಡುತ್ತಂತೆ ಅಂತ. ಆಗುತ್ತೆ, ಆಗೋಯ್ತು, ನಿಲ್ಸೋಕ್ಕಾಗೋಲ್ಲ, ಅಂತ್ಯ ಆಗೋಯ್ತು, ಮುಗಿದು ಹೋಯ್ತು, ಕಳೆದು ಹೋಯ್ತು, ಏನು ಮಾಡ್ಲಿಕ್ಕೆ ಆಗೋಲ್ಲ. ನಮ್ಮ ಬಳಿ ಇನ್ನೇನು ಇದೆ? ಆ ಕಲಬೆರಕೆಯನ್ನ ಯೋಚನೆ ಮಾಡುವುದನ್ನ ಬಿಟ್ಟು ನಾವೇ ಒಳಗೊಂದು ಹೊರಗೊಂದು ಮೇಲೆ ನಡ್ಕೊಳ್ಳೋದೊಂದು. ನಾನು ಶುದ್ಧಾತ್ಮಕನ? ಖಂಡಿತ ಇಲ್ಲ. ನನ್ನಲ್ಲಿ ಏನು ಕೆಟ್ಟದ್ದೇ ಬರೋದಿಲ್ವಾ? ಖಂಡಿತ ಇಲ್ಲ. ನಾನು ಆಗಾಗ ಹೇಳ್ತಿರ್ತೇನೆ, ನೀವು ಪುಟ್ಟ ಕಂದಮ್ಮಗಳು, ನಾನು ರಾವಣಾಸುರ ಅಂತ. ಖಂಡಿತ ಬರುತ್ತೆ, ಖಂಡಿತ ವಿವೇಚನೆ ಇಲ್ಲದ ಅವಿವೇಕತನ ಬರುತ್ತೆ, ಬೇರೆ ಬೇರೆ ರೀತಿಯ ವಿಕೃತಗಳು ಏನನ್ನು ಬರುತ್ತೆ ಮಕ್ಕಳೇ, ಖಂಡಿತ ಇದೆ. ಕಲಬೆರಕೆ ಇದೆ, ಎಲ್ಲರಿಗೂ ಇದೆ. ಆದ್ರೆ ನಾವೇನ್ ಮಾಡ್ತೇವೆ? ಸಾಧಕರು, ಅವ್ರನ್ನ ನಾವು ಕೆಲವ್ರನ್ನ ನೋಡಿದ್ರೆ, ಅಬ್ಬಾ ಅವರು ಸಾಧಕರಪ್ಪ, ಸಾಧನೆ ಮಾಡಿದಾರಪ್ಪ, ಒಂದು ರಂಗದಲ್ಲಿ ಸಾಧನೆ ಮಾಡಿದ್ದಾರೆ, ಒಂದು ವಿಚಾರದಲ್ಲಿ ಸಾಧನೆ ಮಾಡಿದ್ದಾರೆ, ಒಂದು ವಿಷಯದಲ್ಲಿ ಸಾಧನೆ ಮಾಡಿದ್ದಾರೆ, ಒಂದು ವ್ಯವಸ್ಥೆಯನ್ನ ಕಟ್ಟಿದ್ದಾರೆ, ಒಂದು ಸಂಸ್ಥೆಯನ್ನ ಕಟ್ಟಿದ್ದಾರೆ, ಕೆಲವೊಂದು ಪ್ರಯೋಗಗಳಲ್ಲಿ ಯಶಸ್ಸು ಪಡೆದಿದ್ದಾರೆ ಅಂತ ನಾವು ಕೇಳ್ತಿರ್ತೇವೆ. ಹೌದಲ್ವಾ? ಸಾಧಕರು, ಚಿಂತಕರು ಅನ್ನತಕ್ಕಂಥದ್ದು. ಅವ್ರು ಏನ್ ಮಾಡಿರ್ತಾರೆ, ನಮಗೂ ಅವ್ರಿಗೂ ಇರೋ ವ್ಯತ್ಯಾಸ ಇಷ್ಟೇ ಮಕ್ಕಳೇ. ಅವ್ರಿಗೂ ಕಲಬೆರಕೆಯ ದೋಷ ಇದೆ, ಬಟ್ ಅವ್ರು ಅಲ್ಲೇ ಕುಳಿತುಕೊಳ್ಳಲ್ಲ. ಅಲ್ಲೇ ಕುಳಿತುಕೊಂಡು ಕೊರಗುವುದಾಗ್ಲಿ, ಹಾಕೋದಾಗ್ಲಿ, ದುಃಖ ಪಡೋದಾಗ್ಲಿ, ಬಾಧೆ ಪಡೋದಾಗ್ಲಿ, ಉಗ್ರತ್ವ, ವ್ಯಗ್ರತ್ವ, ವಿವೇಕತ್ವ ಕಳ್ಕೊಳ್ಳೋದಾಗಲಿ, ತಮ್ಮ ಮನಸ್ಸನ್ನ ಮನಸ್ಸನ್ನು ಬಂಧಿಸ್ಲಿಕ್ಕೆ ಆಗೋದಿಲ್ಲ. ಇದು ಯಾರಿಂದಲೂ ಸಾಧ್ಯವಿಲ್ಲ. ಭಗವಂತನೇ ಹೇಳಿಬಿಟ್ಟಿದ್ದಾನೆ, ಮನಸ್ಸನ್ನ ಬಂಧಿಸಲು ಸಾಧ್ಯವೇ ಇಲ್ಲ. ಒಂಚೂರು ಡೈವರ್ಷನ್ ಮಾಡ್ಕೋಬೇಕು ನಾವು. ಹೇಗೆ ನದಿ ಹರಿಯುವಾಗ ದೊಡ್ಡದಾದ ಬಂಡೆ ಬಂತು ಅಂದ್ರೆ ಅದಕ್ಕೆ ಡಿಕ್ಕಿ ಹೊಡಿಯುತ್ತೆ, ಜಾಗ ಬಿಡೋ ಅನ್ನುತ್ತೆ, ಆಗೋಲ್ಲ, ಅದು ಬಿಡಲ್ಲ. ಅದ್ರ ಕೆಲಸ ಏನ್ ಗೊತ್ತಾ? ಅದು ಕಲಬೆರಕೆ, ಅದು ಅಲ್ಲೇ ಕೂತ್ಕೊಳ್ಳೋದು. ನದಿ ಅಣ್ಣ ಬರ್ತಾವನೆ ಪಾಪ, ನಾವು ಜರುಗ್ ಬಿಡೋಣ ಅಂತ ಹಿಂಗ್ ಕಲ್ಲು ಜರುಗಲ್ಲ, ಬಂಡೆಗಳು ಜರುಗಲ್ಲ. ಏನ್ ಮಾಡುತ್ತೆ ನದಿ? ಆ ಬಂಡೆಯನ್ನ ಈ ತರ ಹೊಡೆಯೋಕ್ ಟ್ರೈ ಮಾಡುತ್ತೆ, ಆಗಲ್ವಲ್ಲ, ಹೀಗೆ ಹೊಡ್ಕೊಂಡು ಈ ಕಡೆಯಿಂದ ಹೀಗೋಗುತ್ತೆ. ಅಲ್ಲೇ ನಿಂತ್ಕೊಳ್ಳಲ್ಲ. ಅಯ್ಯೋ ಕಲಬೆರಕೆ ನಿಂತು ಬಿಟ್ಟಿದ್ದಾನೆ, ಅಲ್ಲೊಂದು ಸಮಸ್ಯೆ ನಿಂತು ಬಿಟ್ಟಿದೆ, ಅಲ್ಲೊಂದು ಬಾವಿ ನಿಂತು ಬಿಟ್ಟಿದೆ, ಅಲ್ಲೊಂದು ದೊಡ್ಡದಾದಂತ ಗಂಡಾಂತರ ನಿಂತು ಬಿಟ್ಟಿದೆ. ಇಲ್ಲ, ನಿಜವೇ ಇದೆ. ನಮಗೆ ಅಡ್ಡಿಯಾಗಿ ಈ ತರ ಬಂಡೆ ಕಲ್ಲುಗಳು, ಈ ತರ ಕಲಬೆರಕೆಯ ವ್ಯಕ್ತಿಗಳು, ವಿಚಾರಧಾರೆಗಳು ನಮ್ಮನ್ನ ಅಡ್ಡ ನಿಲ್ಲಿಸ್ತವೆ, ನಮ್ಮನ್ನ ತಡೆ ಹಾಕ್ಬಿಡ್ತಾವೆ. ನೀವು ಏನು ಮಾಡಿದರೂ ನಿಮ್ಮನ್ನ ತಡೆಯೇ. ಸಾಮಾನ್ಯರು ಏನ್ ಮಾಡ್ತಾರೆ? ಅಲ್ಲಿ ನಿಂತ್ಕೊಬಿಡ್ತಾರೆ. ಅಯ್ಯೋ ಅಮ್ಮ ಹೋಗ್ಬಿಡ್ತು ಗುರುಗಳೇ, ಅಯ್ಯೋ ಅಪ್ಪ ಹೋಗ್ಬಿಡ್ತು ಗುರುಗಳೇ, ಅಯ್ಯೋ ನನ್ನ ವಿದ್ಯೆ ಹೋಗ್ಬಿಡ್ತು, ನಾನು ಇಂಜಿನಿಯರಿಂಗ್ ಮಾಡಬೇಕಿತ್ತು. ಆ ಕಲಬೆರಕೆಯೇ ಅಲ್ಲೊಂದು ನಿಲ್ಲಿಸ್ಬಿಡುತ್ತೆ, ಅಲ್ಲೊಂದು ಬಂದಿದೆ. ನಾವು ನಮ್ಮ ಒಳಗಡೆ ಇರೋ ಲೋಪವನ್ನ ಇನ್ನಷ್ಟು ಸಾಮಾನ್ಯರು ಏನ್ ಮಾಡ್ತೀರಿ? ಅಲ್ಲಿ ನಿಂತ್ಕೊಬಿಡ್ತೀರಿ. ಎದುರುಗಡೆ ಒಂದು ಬಾರ್ ಓಪನ್ ಆಗ್ಬಿಟ್ಟಿದೆ, ವೈನ್ ಸ್ಟೋರ್ ಓಪನ್ ಆಗ್ಬಿಟ್ಟಿದೆ, ಏನು ಮಾಡ್ಲಿಕ್ಕೆ ಆಗೋಲ್ಲ. ಈಗ ನನ್ನ ಸ್ವಂತ ಮನೆ ದುಡ್ಡು ಹಾಕಿ ಕಷ್ಟಪಟ್ಟು ಮನೆ ಕಟ್ಕೊಂಡಿದ್ದಾನೆ, ರೈಲ್ವೆ ಸ್ಟೇಷನ್ ಹತ್ರ, ಬಸ್ ಸ್ಟೇಷನ್ ಹತ್ರ, ಡ್ಯೂಟಿಗೆ ಹೋಗೋಕೆ ಹತ್ರ. ಈಗ ನೋಡಿದ್ರೆ ಮನೆ ಎದುರುಗಡೆನೆ. ಬೆಳಿಗ್ಗೆ ನೋಡಿದ್ರೆ ಸಾಕು, ಯಾರೋ ಕುಡುಕರು ನಮ್ಮನೆನೇ ನೋಡ್ತಿದ್ದಾರೆ ಅನ್ನೋ ತರ ಕುಡಿದು ಬಂದು ಎಲ್ಲಿ ನಮ್ಮ ಮನೆ ಮೇಲೆ ಬಿದ್ದ್ಬಿಡ್ತಾರೋ, ನಮ್ಮ ಮನೆ ಹೆಣ್ಮಕ್ಳ ಮೇಲೆ ಬಿದ್ದ್ಬಿಡ್ತಾರೋ, ಈ ತರ ಆತಂಕ. ನಿಜವೇ. ಹಾಗೇನ್ ಮಾಡ್ಬೇಕು? ಒಂದ ಮನೆ ಖಾಲಿ ಮಾಡ್ಬೇಕು, ಆ ಮನೆಯನ್ನ ಬಾಡಿಗೆಗೆ ಬಿಡ್ಬೇಕು, ಇಲ್ಲ ಭೋಗಿಗೆ ಬಿಡ್ಬೇಕು, ಇಲ್ಲ ಅದನ್ನ ಮಾರ್ಬಿಟ್ಟು ಬೇರೆ ಕಡೆ ಹೋಗ್ಬೇಕು. ಇಲ್ಲವಾ? ಆ ಬಂಡೆ ಅಸಾಮಾನ್ಯರು ಏನ್ ಮಾಡ್ತಾರೆ ಗೊತ್ತಾ? ಬಾಗಲನ್ನ ಮುಚ್ತಾರೆ, ಹಿಂದ್ಗಡೆ ಬಾಗಲನ್ನ ಇಡ್ತಾರೆ. ಅದು ದಕ್ಷಿಣ ಇರ್ಬೋದು, ಪಶ್ಚಿಮ ಇರ್ಬೋದು, ಅದೆಲ್ಲ ನೋಡಲ್ಲ. ಇದು ದೊಡ್ಡ ಆಪತ್ತು. ಇದು ಅವ್ರು ನೋಡಿದಾಗೆಲ್ಲ ನಮಗ್ ಕೆದಕ್ತಿದೆ. ಯಾರೋ ಕುಡುಕು ಬಂಡರು, ಕುಡ್ದಾಗ ಮನುಷ್ಯ ನಶೆ ಕಳ್ಕೊಬಿಟ್ಟಿದ್ದಾನೆ, ಅವನ್ ಬಂಡೆಯಾಗಿ ಅಲ್ಲಿ ನಿಂತ್ಕೊಬಿಟ್ಟಿದ್ದಾನೆ ಒಬ್ಬ ಕಲಬೆರಕೆಯ ವ್ಯಕ್ತಿ. ನಮ್ಮ ಒಳಗಡೆ ಇರುವ ಕಲಬೆರಕೆ ನಮ್ಮನ್ನ ಆತಂಕಕ್ಕೆ ದೂಡುತ್ತೆ. ಹಾಗೇನ್ ಮಾಡ್ಬೇಕು? ಆ ಬಂಡೆ ನೋಡಿಲಿಕ್ಕೆ ಆಗೋಲ್ಲ, ತಗೊಳುತ್ತೆ. ಅದು ಯಾವಾಗ ತಗೊಳುತ್ತೆ? ಸಾವಿರಾರು ವರ್ಷಗಳಾಗುತ್ತೆ. ಆ ನದಿ ಹೊಡೆಯೋ ಫೋರ್ಸ್ಗೆ ಒಡೆದು ಬಂಡೆ ಚೂರ್ ಚೂರೇ ಕರಗ್ತಾ ಬರುತ್ತೆ, ಅದ್ರ ಮೇಲೆ ಹರಿಯುತ್ತೆ. ಆ ಪುಣ್ಯ ನದಿ ಗಗನ ಚುಕ್ಕಿ, ಭರ ಚುಕ್ಕಿ ಈ ಕಡೆ ಯಾವಾಗ್ಲಾದ್ರೂ ಹೋದಾಗ ಆ ಬಂಡೆಗಳ ಸೀಳುಗಳಲ್ಲಿ ಹರ್ಕೊಂಡ್ ಬರ್ತಾಳೆ ತಾಯಿ ಜಗನ್ಮಾತೆ. ಆ ಜೋಗ ಜಲಪಾತ ಎಲ್ಲ ನೋಡಿದಾಗ ನೋಡಿ ನೀವು,
ಅರ್ದು 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 ಅಲ್ಲೊಂದು ಕೋರೆ ಆಗ್ಬಿಟ್ಟಿರುತ್ತೆ. ಬಂಡೆಯ ಮಧ್ಯದಲ್ಲಿ ಬಂಡೆ ಸೀಳ್ಬಿಟ್ಟಿರುತ್ತೆ. ತನ್ನ ಗಮ್ಯವನ್ನ ಬಿಡೋದಿಲ್ಲ ನದಿ. ನೀನ್ ನಿಂತ್ಕೊಳ್ಳೋ ನಮಗೆ. ಅದಕ್ಕೆ ಆಗ ಅಸಾಮಾನ್ಯರಾಗ್ತೇವೆ. ಸಾಮಾನ್ಯರು ಏನ್ ಮಾಡ್ತೀರಿ, ಅಲ್ಲೇ ಅಯ್ಯೋ ನನಗ್ ಕಾಲಿಲ್ಲ. ಕೈ ಕಾಲಿಲ್ದಿರೋರೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವಶ್ರೇಷ್ಠ ಪಟುಗಳಾಗಿದ್ದಾರೆ, ಅಥ್ಲೆಟಿಕ್ಸ್ ಆಗಿದ್ದಾರೆ, IAS ಪಾಸ್ ಮಾಡಿದ್ದಾರೆ, ತುಂಬಾ ದೊಡ್ಡ ದೊಡ್ಡ ವಿದ್ಯೆಗಳನ್ನ ಸಾಧಿಸಿರೋರಿದ್ದಾರೆ. ಅವರಲ್ಲೇ ಕುಳಿತುಕೊಳ್ಳಿಲ್ಲ, ಆ ಬಂಡೆಗಲ್ಲಿನ ಹತ್ರನೇ ಕುತ್ಕೊಳ್ಳಿಲ್ಲ, ಆ ವೈನ್ ಸ್ಟೋರ್ ಹತ್ರನೇ ಕುತ್ಕೊಳ್ಳಿಲ್ಲ, ಆ ಕುಡುಕನ ಹತ್ರನೇ ಕುತ್ಕೊಳ್ಳಿಲ್ಲ, ಆ ಸಮಸ್ಯೆ ಹತ್ರನೇ ಕುತ್ಕೊಳ್ಳಿಲ್ಲ. ಬಟ್ ಕಲಬೆರಕೆ 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 ಅಂತ ಕುಳಿತುಕೊಳ್ಬಿಟ್ರು. ನಮ್ಮ ಒಳಗಡೆಯೇ ಒಳಗೊಂದಿರುವಾಗ ನಾವು ಇದನ್ನೆಲ್ಲ ನೋಡ್ತಾ ಕುತ್ಕೋಬಾರ್ದು ಮಕ್ಕಳೇ. ನಮ್ಮನ್ನ ಅದು ಪ್ರಚೋದಿಸುತ್ತೆ. ನೀನ್ ಇಷ್ಟೇ ಕಣೋ, ನಿನ್ನ ಯೋಗ್ಯತೆ ಇಷ್ಟೇ ಕಣೋ, ಅದನ್ಸುತ್ತೆ. ನಾವು ಅಸಾಮಾನ್ಯರು, ಅಖಂಡಂ, ಅಚಿಂತ್ಯಂ, ಅಮೋಘಂ, ಅನಂತಂ, ಸಾಮಾನ್ಯರಲ್ಲ ನಾವು. ಅಲ್ಲಿ ಕುಳ್ಕೊಂಡು ಅಳ್ತಾ ಕುತ್ಕೋಬಾರ್ದು. ಆಯ್ತು, ಶವ ಸಂಸ್ಕಾರ ಆಗಬೇಕು, ನಾಳೆ ನಾನು ಹೊರಡ್ಲಿಕ್ಕೆ ಸಿದ್ಧರಾಗಬೇಕು ಅಂತ ಅರ್ಥ. ಅದು ಅಷ್ಟ್ರಲ್ಲಿ ನಮ್ಮ ಕರ್ತವ್ಯ ಏನ್ ಮಾಡ್ಕೊಳ್ಳೋಣ, ಮಾಡೋಣ, ಮುಂದಕ್ಕೆ ಹೆಜ್ಜೆ ಇಡೋಣ. ಆದ್ರೆ 100 ಅಲ್ಲ, 1000 ಅಲ್ಲ, 1,99,999 ಜನ ಆ ಸಮಸ್ಯೆನ ದೊಡ್ಡದಾಗಿ ಮಾಡ್ಕೊಂಡು ಕುತ್ಕೊಬಿಡ್ತಾರೆ ಜೀವನದಲ್ಲಿ. ಅಯ್ಯೋ ಅದು ನಷ್ಟವೇ, ಅಯ್ಯೋ ಅದು ಮುಳುಗೋದೆ, ಅಯ್ಯೋ ಅವನು ಹೀಗೆಯೇ. ಬಿಟ್ಟು ನಡಿ. ಆ ನದಿಯ ರೀತಿ ಸಣ್ಣದಾಗಿ ಹಿಂಗ್ ದಾರಿ ಬದಲಾಯಿಸ್ಕೋ. ಇಲ್ಲ ಆ ಕಲಬೆರಕೆ, ನಾವು ಹುಟ್ಟಿರೋದೇ ಕಲಬೆರಕೆ, ಒಳಗೊಂದು ಹೊರಗೊಂದು. ನಾವು ಸಹಿಸೋಲ್ಲ ಇನ್ನೊಬ್ಬರ ಏಳಿಗೆ, ಇನ್ನೊಬ್ಬರ ಬೆಳವಣಿಗೆ ಸಹಿಸೋಲ್ಲ. ನಮಗ್ ಮೀರಿದ ಬುದ್ಧಿವಂತ ಆಗ್ಬಿಡ್ತಾನೆ, ನಮಗ್ ಮೀರಿದ ಯೋಗ್ಯತೆ ಸಂಪಾದಿಸ್ಬಿಡ್ತಾನೆ, ನಮಗ್ ಮೀರಿದ ಹೆಸರು ಸಂಪಾದಿಸ್ಬಿಡ್ತಾನೆ. ಇಲ್ಲ ಬೇರೆ ಏನು ಸಹಿಸುವುದಿಲ್ಲ. ನಾವು ಕಲಬೆರಕೆಯ ವ್ಯಕ್ತಿಗಳು. ಹುಡುಕುವುದು ಎಲ್ಲದರಲ್ಲೂ ಕಲಬೆರಕೆ ಹುಡುಕೋದೇ ನಮ್ ಕೆಲಸ. ನಮ್ಮ ಒಳಗಡೆ ಇರೋ ಕಲಬೆರಕೆ ನಮಗೆ ಗೊತ್ತಿಲ್ಲ, ಗೊತ್ತೇ ಇಲ್ಲ. ಗೊತ್ತಿದ್ರೂ ಒಪ್ಕೊಳ್ಳಲ್ಲ, ನಾವು ಒಪ್ಪಲ್ಲ. ದಯಮಾಡಿ ಇವತ್ತಿನಿಂದ ಆ ಲಕ್ಷಕ್ಕೊಬ್ಬ ವ್ಯಕ್ತಿಯ ರೀತಿ ಕೆರೆ ನೋಡಿ ಅಲ್ಲೇ ನಿಂತ್ಕೊಬಿಡುತ್ತೆ. ಅದಕ್ಕೆ ಕೆರೆ ನೀರು ಕುಡಿಯೋ ಪ್ರಾಶಸ್ತ್ಯ ಅಲ್ಲ, ನದಿ ನೀರು ಕುಡಿತೇವೆ. ಯಾಕೆ ಹೇಳಿ, ಹರಿತನೇ ಇರ್ತಾಳೆ ಜಗನ್ಮಾತೆ. ತನ್ನ ಕಲಬೆರಕೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅಲ್ಲಿ ಯಾರೋ ಹರಿತಿರ್ಬೇಕಾದ್ರೆ ಒಬ್ಬ ಕುಂಡಿ ತೊಳ್ಕೋತಾನೆ. ಕಣ್ಣೀರು ಹಾಕೋಲ್ಲ ನನ್ನ ತಾಯಿ ಕಾವೇರಿ, ನನ್ನ ತಾಯಿ ತುಂಗಭದ್ರ, ಹೇಮಾವತಿ, ಕೃಷ್ಣ, ಗೋದಾವರಿ. ಕಣ್ಣೀರು ಹಾಕೋಲ್ಲ. ಇವನು ಗಲೀಜು ಅಂತ ಹೇಳ್ಬಿಟ್ಟು ನದಿ ನೀರಲ್ಲಿ ಕುಂಡಿ ತೊಳ್ಕೊಳ್ಳೋ ಹಾಗಿಲ್ಲ. ಆಯ್ತ್ರೋ, ನದಿ ನೀರಿಗೆ ಕಸ ಹಾಕೋ ಆಗಿಲ್ಲ, ನದಿ ನೀರಲ್ಲಿ ಬಟ್ಟೆ ಬಿಸಾಕೋ ಆಗಿಲ್ಲ, ನದಿ ನೀರಲ್ಲಿ ಶಾಂಪು ಬಳಸೋ ಆಗಿಲ್ಲ. ನೀರಲ್ಲಿ ಇಳಿದು ಹಾಗೆ ಮೈ ಉಚ್ಕೊಂಡು ಮೇಲಕ್ಕೆ ಬರಬೇಕು. ತುಂಬಾ ಜನ ನದಿಗೆ ಇಳಿದಿದೆ, ಆ ಶಾಂಪು ಈ ಸೋಪು ಅದು ಇದು ಹಾಕಿ ಉಜ್ಜಿ ನೀರನ್ನೆಲ್ಲ ಮಲಿನ ಮಾಡೋದು. ಆಯ್ತರ, ಮಾಡೋ ಆಗಿಲ್ಲ. ನದಿಗಿಳಿದ್ರೆ 1-3 ಇಡಿ ಮಣ್ಣನ್ನ ತೆಗೆದು ಹೊರಗಡೆ ಹಾಕ್ಬೇಕು. ಎಷ್ಟು ಜನಕ್ಕೆ ಗೊತ್ತಿದೆ? ಆ ತಾಯಿ ಜಗನ್ಮಾತೆ ಹರಿಲಿಕ್ಕೆ ದಾರಿ ಮಾಡಿಕೊಡ್ಬೇಕು. ಒಳಗಡೆ ಕಸ ತುಂಬ್ಕೊಬಿಟ್ಟಿರುತ್ತೆ, ಕೊಚ್ಕೊಂಡು ಬಂದು ಅಡ್ಡಿ ಆಗುತ್ತೆ. ಅಡ್ಡಿ ಆಗದಾಗ ಮನುಷ್ಯ ಅಷ್ಟಾದ್ರೂ ಮಾಡ್ಬೇಕು. ಕುಂಡಿ ತೊಳ್ಕೋತಾನಲ್ವಾ, ಬೇಜಾರು ಮಾಡ್ಕೊಳಲ್ಲ, ಹಾಗೆಯೇ ಹರಿತಾ ಮುಂದಕ್ಕೆ ಬರ್ತಾಳೆ. ಆ ಕಲಬೆರಕೆ ಕಡೆ ಗಮನ ಕೊಡಲ್ಲ. ಯಾಕಂದ್ರೆ ತನಗ್ ಗೊತ್ತಿದೆ ತಾನು ಎಲ್ಲಿಂದ ಬಂದಿದ್ದೇನೆ. ನದಿ ಮೂಲ ನೋಡಬಾರ್ದು ಅಂತ ಹೇಳ್ತಾರೆ ದೊಡ್ಡವರು. ನದಿ ಮೂಲ, ಋಷಿ ಮೂಲ, ಗುರು ಮೂಲ, ದೇವ ಮೂಲ ನೋಡೋ ಆಗಿಲ್ಲ. ಕೆದ್ಕೋಗ್ಲಿಕ್ಕೆ ಹೋಗ್ಬಾರ್ದು. ಕೆಲವು ರಹಸ್ಯಗಳು ಹಾಗೇ ಇರಬೇಕು. ದೇವ ಭಾಷೆ, ಗುಹ್ಯ ಭಾಷೆ ಅನ್ನತಕ್ಕಂಥದ್ದು. ಇನ್ನೂ ಒಬ್ಬ ಅಲ್ಲೊಂದು ಹರಿತಿರ್ಬೇಕಾದ್ರೆ ಅವನ ತೋಟದ ಮೇಲೆ ಜೋರಾಗಿ ಮಳೆ ಬಂತು, ಜಾಸ್ತಿ ಆಯ್ತು, ಹರಿವು ನುಗ್ಗುಬಿಟ್ಟಿದೆ. ಬೈತಿದ್ದಾನೆ ಅವನು, ಬಾಯಿಗೆ ಬಂದಿದ್ದು ಬೈತಿದ್ದಾನೆ. ನನ್ನ ತೋಟ ಬೆಳೆ ಬಂದಿದ್ದನ್ನೆಲ್ಲ ಹಾಳು ಮಾಡಿಬಿಟ್ಟಿಯಲ್ಲೇ, ನಂದು ಹಾಳು ಮಾಡಿಬಿಟ್ಟಿಯಲ್ಲೇ ಅಂತ. ಕಣ್ಣೀರೇ, ಏನ್ ಮಾಡೋದು? ಜೋರೀಗ ನಾನು ಹರಿಲೇಬೇಕು, ನಿಲ್ಲೋ ಆಗಿಲ್ಲ. ನಾನು ಕೆರೆಯಲ್ಲ, ಕಲ್ಯಾಣಿ ಅಲ್ಲ, ನನ್ನ ಬಾವಿ ಅಲ್ಲ, ನಾನು ನದಿ, ಹರಿಯಲೇಬೇಕು. ಆ ಬೈಗಳ ತಗೊಂಡು ಹಂಗೆ ಮುಂದಕ್ಕೆ ಹೋಗ್ತಾಳೆ ಜಗನ್ಮಾತೆ. ಒಂದು ಸ್ಥಾಯಿಗೆ ಬರ್ತಿದ್ದಾಗ ಸಣ್ಣಗಾಗ್ತಾಳೆ. ಅಲ್ಲೆಲ್ಲೋ ಬಡಕಲು ಜಮೀನು, ನೀರೇ ಹೋಗ್ತಿಲ್ಲ ಅವನಿಗೆ. ಅವನು ಬೈತಾನೆ, ನಿನ್ನ ಮನೆ ಬಂಗಾರ ಆಗೋಗ, ನನ್ನ ತೋಟಕ್ಕೆ ಕರಿಲಿಕ್ಕೆ ನಿನಗೇನಾಯ್ತು? ಅಲ್ಲೆಲ್ಲೋ ಅವ್ರಿಗೆಲ್ಲ ಅಷ್ಟೊಂದು ಕೊಟ್ಟಿದ್ದಿ, ನನ್ನ ತೋಟಕ್ಕೆ ಬರ್ಲಿಲ್ವೇ, ನನ್ನ ಜಾಗಕ್ಕೆ ಬರ್ಲಿಲ್ವೇ ಅಂತ ಬೈತಾನೆ. ಒಣಗೋಯ್ತೆ ಅಂತ.
ಏನ್ ಮಾಡೋದು? ನಾನೀಗ ಸುಸ್ತಾಗಿದ್ದೇನೆ, ನನ್ಗೆ ಈಗ ಬೇಸಿಗೆ ಕಾಲ, ಸಣ್ಣಗರಿಬೇಕು, ಜೋರಾಗರಿಲಿಕ್ಕೆ ಆಗೋಲ್ಲ, ನೀನ್ ಕೇಳಿದಷ್ಟು ಕೊಡಕ್ ಆಗೋದಿಲ್ಲ. ಆಗಲೂ ಆ ಕಲಬೆರಕೆ ಮನುಷ್ಯ ಬೈಯೋದೆ, ಅವನು ಕಲಬೆರಕೆಯೇ. ನದಿ ಯಾವತ್ತಾದ್ರೂ ಇವನಿಗೆ ಜಾಸ್ತಿ ಕೊಡ್ಬೇಕು, ಇವನಿಗೆ ಕಡಿಮೆ ಕೊಡ್ಬೇಕು, ಇವನು ಕೊಂಡಿ ತೊಳ್ಕೋಬೇಕು ಅಂತ ಮಾಡುತ್ತಾ? ಖಂಡಿತ ಇಲ್ಲ. ಅಮ್ಮನ ಹಾಗೆ. ಅದಕ್ಕೆ ಎಲ್ಲಾ ನದಿಗಳಿಗೂ ಅಮ್ಮನ ಹೆಸರು ಮಕ್ಕಳೇ. ಎಲ್ಲಾ ನದಿಗಳಿಗೂ ಅಮ್ಮನ ಹೆಸರು. ವೆರಿ ರೇರ್ ಅಪ್ಪನ ಹೆಸರು ಕೊಡೋದು. ಗೋದಾವರಿಗೆ ಗೌತಮಿ ಅಂತ ಕೂಡ ಕರೀತಾರೆ. ಗೌತಮ ಮಹರ್ಷಿಗಳಿಂದ ಹರಿಯಲ್ಪಟ್ಟಂತ ನದಿ ಗೋದಾವರಿ ನದಿ. ಆ ತಾಯಿ ಗೋದಾವರಿ ತೀರದಲ್ಲೇ ಅಲ್ವಾ ನನ್ನ ರಾಮಚಂದ್ರ ಪ್ರಭು ಪರ್ಣಕುಟೀರ ಸೀತಮ್ಮ ಕಟ್ಟಿಕೊಂಡಿದ್ದು, ಆ ಭದ್ರಾಚಲಂ ಕ್ಷೇತ್ರವಲ್ವಾ. ಅಂಥದ್ದು. ಇನ್ನೊಬ್ಬ ಯಾರೋ ಹೇಳ್ತಾನ, ಅಮ್ಮ ನನ್ನ ತೋಟಕ್ಕೆ, ನನ್ನ ಮನೆತನಕ್ಕೆ, ಅಯ್ಯೋ ನನ್ನ ಮನೆ ಮುಂದ್ಗಡೆನೆ ಹರಿತೀಯಮ್ಮ, ನಿತ್ಯ ನಿನ್ನ ಆ ಒಂದು ನಾನು ಬಂದು ಸ್ನಾನ ಮಾಡ್ತೇನಮ್ಮ, ನಿನ್ನ ದರ್ಶನ ಮಾಡ್ತೇನಮ್ಮ, ಸದಾ ಹೀಗೆ ಹರಿಯಮ್ಮ ಅಂತ ಆ ತಾಯಿಯನ್ನ ಗಂಗೆ ಚ ಯಮುನೆ ಚ ಅಂತ ಏನೋ ಒಂದು ಹೇಳಿ ನಮಸ್ಕಾರ ಮಾಡ್ತಾನೆ. ಖುಷಿ ಆಗ್ಬಿಟ್ಟು ಕುಣಿದಾಡಿ ಅಲ್ಲೇ ನಿಂತ್ಕೊಳ್ಳಲ್ಲ. ಅವಾಗ ಕಲಬೆರಕೆ ಬುದ್ಧಿ ನದಿ. ಯೋಚನೆ ಮಾಡಿ ನೋಡಿ, ಯಾರೋ ಅಭಿಮಾನಿಸ್ಬಿಟ್ಟ, ಅವನ ಮನೆ ಮುಂದ್ಗಡೆನೆ ನಿಂತ್ಕೊಂಡ್ಬಿಡೋಣ, ಮುಂದಕ್ಕೆ ಹೋಗೋದು ಬೇಡ, ಇಲ್ಲ ಧನ್ಯವಾದ ಕೂಡ ಹೇಳೋದಿಲ್ಲ, ನಗ್ತಾ ಹೊರಡುತ್ತಿರ್ತಾಳೆ. ಬದಲಾಗಿ ಮಕ್ಕಳೇ, ನಿಮ್ಮ ಆಲೋಚನೆಯನ್ನ ಅಲ್ಲೇ ನಿಂತ್ಕೊಂಡ ಕಲಬೆರಕೆ ಬುದ್ಧಿ ನಮ್ಮನ್ನ ಪ್ರಚೋದಿಸುತ್ತೆ. ಎಲ್ರಿಗೂ ಇರುತ್ತೆ ಸದಾ. ಇದೇನೋ ಹಣ್ಣು ಹಿಂಗು ಚುಕ್ಕು ಚುಕ್ಕು ಇದೆ, ಒಳಗಡೆ ಇರೋದು ನೋಡು, ಒಳಗಡೆ ಇರೋದು ನೋಡು ಅಷ್ಟೇ. ಅದನ್ನೊಂದು ರಸಾಯನ ಮಾಡ್ಕೊಂಡು ತಿನ್ನೋಣ, ಪ್ರಸಾದ ಮಾಡ್ಕೊಂಡು ತಿನ್ನೋಣ, ಯೋಚನೆ ಮಾಡೋಣ ಬೇರೆ ಏನಾದ್ರು. ಅದನ್ನೇ ದೂಷಿಸ್ತಾ ತಪ್ಪುಗಳನ್ನ ಹುಡುಕೋದು, ಇನ್ನೊಬ್ಬರ ಮೇಲೆ ಹಾಕೋದು, ವ್ಯವಸ್ಥೆಯನ್ನ ನೋಡ್ತಾ ಭಯ ಪಡ್ತಾ ಕೂತ್ಕೊಳ್ಳೋದು ಮನುಷ್ಯರು ಮಾಡತಕ್ಕಂಥದ್ದಲ್ಲ. ನೆನಪಿಟ್ಟುಕೊಳ್ಳಿ, ಮನುಷ್ಯರು ಮಾಡಬಾರದು ಇದನ್ನ. ಅವನು ಮನುಷ್ಯ ಅಲ್ಲ, ಅವನು ನಿಮಗೆ ಗೊತ್ತಿಲ್ಲ. ನೀವು ಮನುಷ್ಯರೇ ಅಲ್ಲ, ನೀವು ಪ್ರಕಾಶಂ ತಿಳ್ಕೊಳ್ಳದೆ ನೀವು ಆ ಥರ ಕೂತು ಬಿಟ್ಟಿದ್ದೀರಿ. ಮಾಡ್ತೀರಿ ಅಂತ ಅನ್ಕೋತೇನೆ. ಒಳ್ಳೆದಾಗ್ಲಿ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮಧ್ಯರಾತ್ರಿಯಲ್ಲಿ ಹುಟ್ಟಿದವರು ಜೀವನ ಮದ್ಯವೇನ? ಹೌದು ಮಕ್ಕಳೇ. ಏನೋ ಒಂದು ನಾನು ಸುಮಾರು ಈ ಒಂದು 30 ವರ್ಷಗಳ ಈ ಪಯಣದಲ್ಲಿ ಕಂಡಿರ್ತಕ್ಕಂಥದ್ದು, ಮಧ್ಯರಾತ್ರಿಯಲ್ಲಿ ಹುಟ್ಟಿದವರ ಜೀವನ ಮದ್ಯವೇ. ಎಷ್ಟು ಜನ ಕಮೆಂಟ್ಸ್ ಹಾಕ್ತಿರಿ, ಕಾಯ್ತಿರ್ತಾನೆ. ಎಷ್ಟು ನೋವು ತಿಂದಿದ್ರಿ, ಇತ್ತನೂ ಇಲ್ಲ ಅತ್ತನೂ ಇಲ್ಲ, ಒಂದು ದುಃಖದಲ್ಲಿ ಇದ್ದು ಬಿಡೋಣ, ಬಿಡೋ ನೀನ್ ಹಾಕದಷ್ಟು, ಇಷ್ಟೇ ನನ್ನ ಯೋಗ್ಯತೆ, ಇದಕ್ಕೆ ಮೀರಿದ್ದಿಲ್ಲ ಬದುಕು ಅಂತ. ಮಧ್ಯರಾತ್ರಿ ನೋಡಿ, ಸೂರ್ಯೋದಯ ಕಾಲಕ್ಕೆ ಒಂದು ಲೆಕ್ಕ, ಸೂರ್ಯಾಸ್ತಮಾನಕ್ಕೆ ಒಂದು ಲೆಕ್ಕ, ಮಧ್ಯಾಹ್ನಕ್ಕೆ ಒಂದು ಲೆಕ್ಕ, ರಾತ್ರಿಯಲ್ಲಿ ಹುಟ್ಟಿರುವುದು ಒಂದು ಲೆಕ್ಕ, ಅದೇ ಮಧ್ಯರಾತ್ರಿಯಲ್ಲಿ ಹುಟ್ಟಿದ್ದು ಇನ್ನೊಂದು ಲೆಕ್ಕ. ಮೊದಲನೇ ಜಾಮ, ಎರಡನೇ ಜಾಮ, ಮೂರನೇ ಜಾಮ, ಇದೆಲ್ಲ ಲೆಕ್ಕಗಳು ತಗೋಬರ್ತವೆ. ಅದರಲ್ಲಿ ಮಧ್ಯರಾತ್ರಿಯಲ್ಲಿ ಹುಟ್ಟಿದವರ ಬದುಕು ಅದು ಯಾಕೋ ನಾನು ತುಂಬಾ ನೋಡಿದ್ದೇನೆ, ಫೀಲ್ ಪಟ್ಟಿದ್ದೇನೆ. ಏನೋ ಇದು ಈ ಕರ್ಮ. ಹೌದು, ಅದೊಂದು ಲೆಕ್ಕವೇ. ಈಗ ನೋಡಿ, ಉತ್ತರ ಭಾರತದಲ್ಲಿ ಸಂಧ್ಯಾ ಕಾಲದಲ್ಲಿ ಮುಹೂರ್ತ ಇಡ್ತಾರೆ, ಮದುವೆ ಮುಹೂರ್ತ. ಈ ಬೆಂಗಾಲ್ ಕಡೆ ಎಲ್ಲ ನನಗೆ ಮೊನ್ನೆನೆ ಗೊತ್ತಾಗಿದ್ದು, ಸಂಜೆನೆ ಮಾಡೋದು ಒಳ್ಳೆ ಮದುವೆ ಅಂತ. ಅಯ್ಯೋ, ನಾನು ನೋಡಿಲ್ಲ ಈ ಥರ. ನನಗೊಂದು ಆತ್ಮೀಯರ, ನಮ್ಮ ಮೇಡಮ್ ಅಂತಾನೆ ಹೇಳ್ತೇನೆ, ಹಿರಿಯರು, ಅವರೊಂದು ಶಕ್ತಿ, ತುಂಬಾ ಗೌರವ ನಮ್ಮ ಮೇಲೆ, ನನ್ನ ಮೇಲೆ ಅನ್ನೋದಕ್ಕಿಂತ ನನ್ನ ವಿದ್ಯೆ ಮೇಲೆ. ಆ ಕುಟುಂಬದಲ್ಲಿ ತುಂಬಾ ದೊಡ್ಡ ಒಂದು ಸ್ಥಾನ, ಅಧಿಕಾರಿ, ಬಹುದೊಡ್ಡ ಒಂದು ಭ್ರಷ್ಟರನ್ನ ಹಿಡಿಯುವಂತ ಅಧಿಕಾರಿ ಅಷ್ಟೇ ಹೇಳಬಲ್ಲೆ. ಯಾರಾದ್ರೂ ತಪ್ಪು ಮಾಡಿದ್ರೆ ಅದಿದೆ.
ಕುಟುಂಬದಲ್ಲಿ ಒಂದು ಮದುವೆ ವಿಚಾರ, ತಾಯಿ ಜೀವ, ಮುಹೂರ್ತ ಸಾಮಾನ್ಯವಾಗಿ ಇದಿದೆಯಾ ಅಂತ ಕೆಲವೊಂದು ಗೈಡೆನ್ಸ್ ಅಲ್ಲಿ ಸಂಧ್ಯಾ ಕಾಲದ ಮುಹೂರ್ತ ಬೇಕು ಗುರುಗಳೇ, ಇದು ನೋಡಿ ಸ್ವಲ್ಪ ಇದರಲ್ಲಿ ಏನಾದ್ರೂ ವ್ಯತ್ಯಾಸಗಳಿದ್ದಾವ ಅಂತ. 2025 ತಮಾಷೆ ಏನು ಗೊತ್ತಾ, ಯಾರಿಗೂ ಗೊತ್ತಿಲ್ಲದ ಈಗಲೇ ಹೇಳ್ತೇನೆ, ಮದುವೆಗಳು ಕಷ್ಟ. 2025ಕ್ಕೆ ಮದುವೆಗಳು ಇಲ್ಲ, ಮುಹೂರ್ತಗಳು ತುಂಬಾ ಕಡಿಮೆ. ಏನು ಮಾಡಿದರೂ ಸಪ್ತಮ ಶುದ್ಧಿ ಇರೋಲ್ಲ, ಇಲ್ಲ ಅಷ್ಟಮ ಶುದ್ಧಿ ಇರೋಲ್ಲ. ಗಮನಿಸ್ ನೋಡಿ, ಸಪ್ತಮ ಶುದ್ಧಿ ಅತಿ ಮುಖ್ಯ, ಅಷ್ಟಮ ಶುದ್ಧಿಯೂ ಅತಿ ಮುಖ್ಯ. ಏನಾದ್ರೂ ಒಂದಿರುತ್ತೆ, ಏನೋ ಒಂದು. ನೀವು 2020 ಸಾಮಾನ್ಯವಾಗಿ ಮದುವೆಗಳು ಮಾಡತಕ್ಕಂಥದ್ದು ವೃಷಭ ಲಗ್ನ ನೋಡೋಣ ಅಂದ್ರೆ ಸಪ್ತಮಾಧಿಪತಿ ನೀಚ, ಗುರು ಕೂತಿದ್ದಾನೆ ಮೇ 15ರವರೆಗೂ, ಅದೊಂದು ಲೆಕ್ಕ ಆಯ್ತರ. ಸರಿ, ಮಿಥುನ ಲಗ್ನ ನೋಡೋಣ ಅಂದ್ರೆ ಲಗ್ನದಲ್ಲೇ ಕುಜ ಕುಳಿತಿದ್ದಾನೆ, ಅಸುರ ಗ್ರಹ. ಏನ್ ಹೇಳ್ತೀರಿ? ಸರಿ ಹೋಗಲಿ. ಕಟಕ ಲಗ್ನ ಎತ್ಕೊಳ್ಳೋಣ ಅಂತ ಹೇಳ್ದ ಅಂದ್ರೆ ಇದೇ ನೋಡಿ, ಏನು ಲೆಕ್ಕಾಚಾರಗಳು ಗ್ರಹಗಳು ಸಿಗುತ್ತೆ ಅನ್ನೋದಾದ್ರೆ 2ನೇ ಮನೇಲಿ ಕೇತು ಬರುತ್ತೆ, ಅಷ್ಟಮದಲ್ಲಿ ರಾಹು ಬರುತ್ತೆ ಮೇ 14 ಮೇಲೆ. ಕಟಕ ಲಗ್ನ ತಗೊಳ್ಳೋಣ ಅಂದ್ರೆ ಗುರು 12ನೇ ಮನೆಗೆ ಜಾರ್ ಬಿಟ್ಟಿದ್ದಾನೆ. ಗುರು ದೃಷ್ಟಿ ಇರಬೇಕು, ನೆನ್ಪಿಟ್ಕೊಳ್ಳಿ. ಮದುವೆ ಮಾಡ್ಬೇಕಾದ್ರೆ ಗುರು ದೃಷ್ಟಿ 100% ಹೇಳ್ತಾನೆ. 2025ರಲ್ಲಿ ಮದುವೆಯಾಗುವವರಿಗೆ ತೊಂದರೆಗಳೇ, ಎಡವಟ್ಟು ಮದುವೆಗಳೇ, ಗಲಿಬಿಲಿಯ ಮದುವೆಗಳೇ, ಗಡಿಬಿಡಿಯ ಮದುವೆಗಳೇ. ಈಗಲೇ ಹೇಳಿರ್ತಾನೆ, ಬರೆದಿಟ್ಕೊಳ್ಳಿ. 2025ರಲ್ಲಿ ಮದುವೆ ಲೆಕ್ಕಾಚಾರ ಅಂತ ಏನ್ ಹಾಕೊಂಡಿದ್ದೀರಲ್ವಾ, ಇಟ್ಸ್ 100%. ಕರ್ಮಕಾರಕ ಕುಂಭದಲ್ಲಿದ್ದಾನೆ, ಅವನ್ ಮೀನಿಗೆ ಬರೋದು ಒಳ್ಳೇದೆ. ಸಂಧ್ಯಾ ಕಾಲಕ್ಕೆ ನಾವು ಮದುವೆ ಮುಹೂರ್ತ ಹಾಕ್ತೀವಿ ಅಂದ್ರೆ ಒಂದ್ ಹಾಕ್ಬೋದು ವೃಶ್ಚಿಕ ಲಗ್ನ. ಅಲ್ಲಿ ನೋಡಿ ಗುರು ಎಲ್ಲಿ ಕುಳಿತಿದ್ದಾನೆ, 7ನೇ ಮನೆಯಲ್ಲಿ ವೃಷಭದಲ್ಲಿ ಕುಳಿತಿದ್ದಾನೆ. ಕುಜ ಎಲ್ಲಿ ಕುಳಿತಿದ್ದಾನೆ, ಜೂನ್ 3ರವರೆಗೂ ಈಸ್ ಲಾಕ್. ಆಮೇಲೆ ಆಷಾಢ ಜ್ಯೇಷ್ಠ ಮಾಸಗಳ ಲೆಕ್ಕಗಳು, ಅದರ ನಂತರ ಶ್ರಾವಣ ಬರಬೇಕು. ಗುರು ಅಷ್ಟೊತ್ತು ಬದಲಾಗ್ಬಿಡ್ತಾನಲ್ಲ ಮಗು, ಲಾಕ್ ಆಗುತ್ತಲ್ಲ. ನೋಡಿ, ಕುತ್ಕೊಂಡು ಹಾಗೆಯೇ ಯೋಚನೆ ಮಾಡ್ತಾ ಕೂತ್ಕೊಂಡೆ, ಏನೋ ಭಗವಂತ, ಆ ರೀತಿ ಇರುತ್ತೆ. ಈ ಮಧ್ಯರಾತ್ರಿಯಲ್ಲಿ ಹುಟ್ಟಿದಂಥವರ ಮದುವೆ 100% ಹೇಳ್ತೇನೆ, ಅದೊಂದು ಮಧ್ಯಂತರವೇ. ಅತ್ತನೂ ಇಲ್ಲ, ಗೆಲುವೂ ಇಲ್ಲ, ಸೋಲೂ ಇಲ್ಲ, ಎತ್ತರವೂ ಇಲ್ಲ, ಕೆಳಗಡೆಯೂ ಇಲ್ಲ, ಮುಳುಗಲೂ ಇಲ್ಲ, ಹೊರಗಡೆ ಬರಲೂ ಇಲ್ಲ. ಎಷ್ಟು ಜನಕ್ಕೆ ಆ ಥರ ಬಾಧೆ ಪಡ್ತಿದ್ರಿ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕ್ತೀರಿ ಅಂತ ಕಾಯ್ತಿರ್ತಾನೆ. ಖಂಡಿತ ಮಧ್ಯರಾತ್ರಿ, ಅದು ಎಸ್ಪೆಷಲಿ ಒಂದು 12 ಕಾಲಲ್ಲಿ ಹುಟ್ಟಿರ್ತಾರಲ್ವಾ, ಇದ 12ವರೆನ 12 ಗಂಟೆಗ ಅಮ್ಮಮ್ಮ ರಾಮಚಂದ್ರನ ಶ್ರೀಕೃಷ್ಣ ಪರಮಾತ್ಮ ಗಮನಿಸ್ ನೋಡಿ, ಮಧ್ಯರಾತ್ರಿಯೇ ಹುಟ್ಟಿದ್ದು. ಅತ್ತನೂ ಇಲ್ಲ, ಇತ್ತನೂ ಇಲ್ಲ, ಎಲ್ರಿಗೂ ಇದ್ದಾನೆ ನನ್ನ ಪರಮಾತ್ಮ. ಯಾರಿಗಿಲ್ಲ ನನ್ನ ಪರಮಾತ್ಮ, ಯಾರಿಗೆ ದಾರಿ ಆಗಲಿಲ್ಲ ನನ್ನ ಪರಮಾತ್ಮ. ನೋಡಿ, ಅಷ್ಟು ದೊಡ್ಡ ಮಹಾಭಾರತ ಯುದ್ಧ ನಡೆಯುತ್ತೆ. ಗಮನಿಸ್ ನೋಡಿ, ಗೆಲ್ತಾರೆ. ಪಾಂಡವರು ಏನಾದ್ರು ಇಟ್ಕೊಮ್ಮ ಬಾಬಾ ಅಂತ ಆಗಲಿ, ಇನ್ನೊಂದು ವರ್ಷದಲ್ಲಿ ಬೀಗ ಆಗ್ಬೇಕು, ಒಂದು ರಾಜ್ಯ ಏನಾದ್ರೂ ಏನೂ ಇಲ್ಲ. ನನ್ನ ಭಗವಂತ ಬಂದ, ತನ್ನ ಸೇನೆನೆಲ್ಲ ಯಾದವರನ್ನೆಲ್ಲ ದುರ್ಯೋಧನನು ಕೊಟ್ಟ, ತಾನು ಈ ಕಡೆ ಬಂದು ನಿಂತ್ಕೊಂಡ, ಯುದ್ಧ ಗೆಲ್ಲಿಸ್ಕೊಟ್ಟ. ಬರಿಗೇಯಲ್ಲಿ ಬಂದ, ಬರಿಗೇಯಲ್ಲಿ ಹೋದ. ಮಧ್ಯರಾತ್ರಿ ಹುಟ್ಟಿದವ್ರದ್ದು ಇದೇ ಗತಿಯೇ. ಅದರ ಮೇಲೆ ಅದೆಲ್ಲ ಆದ್ಮೇಲೆ ಭೀಮ ಇವರೆಲ್ಲ ಮಾತಾಡ್ತಾರೆ, ಅವನು ಕೃಷ್ಣ, ಅವನು ಸಾಮಾನ್ಯದವನಲ್ಲ. ಇದು ಬರುತ್ತೆ. ಈ ಕೃಷ್ಣಾರ್ಜುನ ಯುದ್ಧ ಅನ್ನತಕ್ಕಂಥದ್ದು ನೀವು ಪೌರಾಣಿಕ ಕತೆ ಮೂವಿಯಾಗಿಯೂ ಬಂದಿದೆ, ಅದನ್ನ ನೋಡಿ ನೀವು ಬೇಕಾದ್ರೆ. ಇದೆ, ಇಷ್ಟು ಮಾಡಿ ಅನ್ನಿಸ್ಕೋಬೇಕಾ? ಈ ಮಧ್ಯರಾತ್ರಿಯಲ್ಲಿ ಹುಟ್ಟಿದವ್ರದ್ದು ಆ ಥರ. ಎಲ್ರಿಗೂ ನೀವಿರ್ತೀರಿ, ಎಲ್ಲದಕ್ಕೂ ನೀವಿರ್ತೀರಿ. ಯಾಕೋ ಅತ್ತನೂ ಇಲ್ಲ, ಇತ್ತನೂ ಇಲ್ಲ, ತಳಮಳ ತಳಮಳ ತಳಮಳ. ಅದರಲ್ಲೂ ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆ ಒಳಗಡೆ ಹುಟ್ಟಿದವರ ಜೀವನ ಹಾಗೆ ಏನೋ ಒಂದು ಕೊರತೆ ಕೊಟ್ಬಿಟ್ಟಿರ್ತಾನೆ. ಮಕ್ಕಳು ನಿಮ್ಮ ಮಕ್ಕಳಲ್ಲ, ನಿಮ್ಮ ಮಾತು ಕೇಳಲ್ಲ, ಇಲ್ಲ ನಿಮ್ಮ ಜೊತೆಯಲ್ಲಿ ಇರಲ್ಲ, ಇಲ್ಲ ನೀವಿರಲ್ಲ.
ನೀವು ನಿಮ್ಮ ತಂದೆ ತಾಯಿ ಜೊತೆಲಿ ಇರಲ್ಲ, ಅಜ್ಜ ಅಜ್ಜಿ ಜೊತೆಲಿ ಬೆಳೆಯೋದು, ಚಿಕ್ಕಮ್ಮನ ಮನೇಲಿ ಬೆಳೆಯೋದು, ಈ ಥರದ್ದು ಏನೋ ಒಂದು ಪರೀಕ್ಷೆಯನ್ನ ತಂದ್ಕೊಟ್ಟಿರ್ತಾನೆ. ಸರಿ, ನಮ್ಮ ಅಮ್ಮ ಅಪ್ಪನ ಮನೆ ಚೆನ್ನಾಗಿದೆ ಅಂದ್ರೆ ನಮ್ಮ ಅತ್ತೆ ಮನೇನೋ ನನ್ನ ಬೀಗರ ಮನೇನೋ ಒದ್ದಾಟ ಅಲ್ಲಿ ಸರಿಪಡಿಸ್ಬೇಕು. ಕೃಷ್ಣನಿಗೆ ನೋಡಿ, ರುಕ್ಮಿಣಿನ ಮದುವೆ ಆದ್ರು, ರುಕ್ಮಿಣಿ ಮನೆತನ ಏನಾದ್ರು ಯಾವತ್ತಾದ್ರೂ ಒಪ್ಕೊಂತ? ಯೋಚನೆ ಮಾಡಿ ನೋಡಿ. ಕಡೆಗೂ ಅಲ್ಲೊಂದು ನಡೆಯುತ್ತೆ, ತನ್ನ ಮಗ ಹಾಗೂ ಅಲ್ಲೊಂದು ಮಗುವಿನ ಮದುವೆ, ಬಂಧುವಿನ ರುಕ್ಮಿಣಿ ಸೋದರನ ಮಗಳನ್ನೇ ಮದುವೆ ಆಗೋದು, ಕೃಷ್ಣನ ಮಗ. ಅಲ್ಲೂ ಒಂದು ಕಿತಾಪತಿ ನಡೆಯುತ್ತೆ. ಪ್ರತಿಯೊಂದಕ್ಕೂ ರಾಜನಾಗಿ ಒಪ್ಪೋದೇ ಇಲ್ಲ, ದೊರೆಯಾಗಿ ಒಪ್ಪೋದೇ ಇಲ್ಲ, ದೇವರಾಗಿಯೂ ಕೂಡ ಇನ್ಯಾರೂ ಅಲ್ಲ. ಶಿಶುಪಾಲ ಯಾರು ಏನಾಗ್ಬೇಕು? ಸ್ವಂತ ಅತ್ತೆ ಮಗ. ದಂತವಕ್ರ ಏನಾಗ್ಬೇಕು? ಸ್ವಂತ ಅತ್ತೆ ಮಗ. ಏಕಲವ್ಯ ಏನಾಗ್ಬೇಕು? ಸ್ವಂತ ಮಾವಯ್ಯನ ಮಗ. ಒಂದು ರೀತಿನಲ್ಲಿ ದೂರದ ಬಂಧುಗಳೇ ಇವರೆಲ್ಲ ನೆನ್ಪಿಟ್ಕೊಳ್ಳಿ. ಒಂದ ಎರಡ ಯಾರೂ ಒಪ್ಪಲ್ಲ, ಎಲ್ರಿಗೂ ಕೃಷ್ಣ ಬೇಕು, ಎಲ್ರೂ ದಾರಿಗೂ. ಕುಂತಿ ಏನಾಗ್ಬೇಕು? ಸ್ವಂತ ಅತ್ತೆ, ತಂದೆಯ ಸೋದರಿ, ನಿಂತು ಮಾಡಿಸ್ಕೊಡ್ತಾನ ಪುಣ್ಯಾತ್ಮ. ಅಲ್ಲಿದ್ದಿದ್ದೆ. ನಿಮ್ಮ ಬದುಕು ಹಾಗೆಯೇ. ಏನೋ ಒಂದು ಈ ತಕ್ಕಡಿ ಹಿಂಗ್ ಹತ್ತಿದಂದ್ರೆ ಹಿಂಗೆ ಇಳಿದಿದ್ದ ಮಧ್ಯರಾತ್ರಿ 12ರಿಂದ ಮಧ್ಯರಾತ್ರಿಯಲ್ಲಿ ಜನಿಸಿದ ನಿಮ್ಮ ಜೀವನ ಮಧ್ಯವೇ. ನಾನೇನ್ ಹೇಳ್ತೇನೆ, ನಾನು ನೋಡಿದಾಗೆ ನೀವು ನಂಬಿಯೇ ನೋವು ತಿನ್ನೋದು ಮಕ್ಕಳೇ. ನೀವು ಒಂಥರ ಗಂಧದ ತುಂಡು. ಎಲ್ರೂ ಉಜ್ಕೊಳ್ಳೋದೆ, ನಾನ್ ಬಂದ್ರು ಮೆಲ್ಲಗೆ ಹಿಂಗೆ ಉಜ್ಕೊಳ್ಳೋದೆ. ಎಷ್ಟು ಸಿಗುತ್ತೆ ನನಗೆ ಅಂತ ಯಾರು ನೋಡ್ತಿಲ್ಲ. ಹಂಗೆ ತಗೊಂಡ್ರೆ ಸಿಕ್ಕಾಕೊಬಿಡ್ತೀನಲ್ವಾ. ಎಷ್ಟು ಮೈಗೆ ಉಜ್ಕೊಬಿಟ್ರೆ ಮೆಲ್ಲಿಗೆ ಅಂತ ಹೇಳ್ಬಿಟ್ಟು ಗಂಧನ ಉಜ್ಕೊಳ್ಳೋದು ಮೆಲ್ಲಿಗೆ. ನಾನ್ ಬಂದ್ರೂ ಲೆಕ್ಕ ಹಾಕೊಳ್ಳಿ. ದೇವರು ಕೂಡ ನಿಮ್ಮಿಂದ ಮಾಡಿಸ್ಕೊಳ್ಳೋದೆ, ಗುರುವು ನಿಮ್ಮಿಂದ ಮಾಡಿಸ್ಕೊಳ್ಳೋದೆ. ಇನ್ನು ಜನಗಳು ಸುತ್ತ ಮುತ್ತ ಬಂಧು ಬಳಗ ಆತ್ಮೀಯರು ಸ್ನೇಹಿತರು ಕನ್ಫರ್ಮ್ ಹೇಳ್ತಾನೆ, ನೀವು ತುಂಬಾ ನಂಬಿದಂತ ವ್ಯಕ್ತಿಗಳಿಂದ ತುಂಬಾ ದೊಡ್ಡದಾದಂತ ಒಂದು ನೋವು, ನಂಬಿಕೆ ದ್ರೋಹವನ್ನ ನೋಡಿರ್ತೀವಿ. ನನ್ನ ಕೃಷ್ಣರತ್ತಲ್ಲ, ಅರ್ಜುನನ ಮೇಲೆ ಅಷ್ಟು ಪ್ರೀತಿಯಪ್ಪ, ತನ್ನ ಸೋದರಿಯನ್ನು ಕೊಟ್ಟು ಮದುವೆ ಮಾಡಿಸ್ತವನು ಸುಭದ್ರೆಯನ್ನ. ಕೃಷ್ಣಯ್ಯ ಸಾಮಾನ್ಯ ಅಲ್ಲ, ಇದು ದೂರ ಆಗ್ಬಾರ್ದು, ಇನ್ನೂ ಹತ್ರ ಆಗ್ಬೇಕು ಆ ಬಂಧುತ್ವ ಬಾಂಧವ್ಯ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಹೇಳಿ. ಮಧ್ಯರಾತ್ರಿಯಲ್ಲಿ ಹುಟ್ಟಿದವ್ರು ಯಾರಿಂದ ನೋವು ತಿಂದಿರು? ತುಂಬಾ ಒಬ್ಬ ವ್ಯಕ್ತಿಯಿಂದ, ನಂಬಿಕೆ ಇಟ್ಟ ವ್ಯಕ್ತಿಯಿಂದ ನೀವು ಜೀವನದಲ್ಲಿ ನೋವು ತಿಂದಿರ್ತೀರಿ. ಕನ್ಫರ್ಮ್ ತುಂಬಾ ಜನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕ್ತೀರಿ, ನಾನು ಕಾಯ್ತಿರ್ತಾನೆ. ಎಸ್, ದಟ್ ಇಸ್ ದಟ್. ನೋಬಡಿ ಕ್ಯಾನ್ ಸ್ಟಾಪ್ ಇಟ್. ಏನ್ ಗುರುಗಳೇ? ಹೌದು ಮಕ್ಕಳೇ, ನಂಬಲಿಕ್ಕೆ ಹೋಗ್ಬೇಡಿ. ದುಡ್ಡು ಇರುತ್ತೆ ನಿಮಗೆ. ದೇವರು ಕೊಟ್ಟಿರುವ ಒಂದು ವರ ಏನಂದ್ರೆ ದುಡ್ಡಿರುತ್ತೆ, ಬೇರೆಯವ್ರು ಕೊಡ್ಲಿಕ್ಕೇನೆ. ನಿಮಗ್ ಕೊಡ್ತಾನೆ ಹೇಳ್ತಾನೆ, ಕೊಡ್ತಲೇ ಇರ್ತೀರಿ. ಕರೆಕ್ಟಾಗಿ ಹೇಳಿ. ಈ ಮಧ್ಯರಾತ್ರಿಯಲ್ಲಿ ಹುಟ್ಟಿದವರ ಜೀವನ ಮಧ್ಯವೇ ಬಂದಿದೆ. ನಿಮಗೋಸ್ಕರ, ನಿಮ್ ಖುಷಿಗೋಸ್ಕರ, ನಿಮ್ಮ ಆನಂದಕ್ಕೋಸ್ಕರ ನೀವೆಲ್ಲೋ ಹೋಗ್ಬೇಕು, ಏನೋ ತಿನ್ಬೇಕು, ಏನೋ ಒಂಟಿ ತರ ಅನ್ಸುತ್ತೆ. ಕೃಷ್ಣರಿಗೆ ಎಲ್ರೂ ಇದ್ರು, 8 ಪಟ್ಟಮಹಿಷಿಯರು. ಅದರಲ್ಲಿ ಮಹಾರಾಣಿ ತಾಯಿ ಜಗನ್ಮಾತ ರುಕ್ಮಿಣಿ ಇದ್ದರೂ ಕೃಷ್ಣರು ಒಂಟಿಯೇ. ಮಧ್ಯರಾತ್ರಿಯಲ್ಲಿ ಹುಟ್ಟಿದ್ದು, ಏನೋ ಒಂಟಿ. ಸತ್ಯಭಾಮ ಬಿಡಲ್ಲ. ರುಕ್ಮಿಣಮ್ಮ ಕಾಲು ಒತ್ತಿದ್ಲು ಅಂದ್ರೆ ನಾನು ತಲೆ ಒತ್ತೀನಿ ಅಂತಾಳೆ. ಶ್ರೀಕೃಷ್ಣ ತುಲಾಭಾರ ನೋಡಿ. ನಿಮ್ ಜೀವನ ಹಾಗೇನೆ, ಏನೋ ಒಂದು ಭಾರ ನಿಮಗ್ ರೆಡಿ ಇರುತ್ತೆ. ಈಗಾದರೂ ಒಂದು ಭಾರ. ಆದ್ರೆ ಮಧ್ಯರಾತ್ರಿಯಲ್ಲಿ ಹುಟ್ಟಿದಿರಲ್ವಾ ನೀವು, ಕಣ್ಣ ಸೊಲಿಗೆ ಅಲ್ಲ ಇದು ಸಲುಗೆ. ಇಲ್ಲ, ಸಲುಗೆ, ಸಲಿಗೆ, ಸುಲಿಗೆ ಹೇಗಾದ್ರೂ ತಗೋ. ಆಬಾ ಕಣ್ಣೋಡಿ. ಹೌದು, ಎಲ್ರೂ ನಿಮ್ಮನ್ನ ಅಂತ ದಿವ್ಯ ಸ್ವರೂಪ ನಿಮ್ಮದು. ಅಂಧಗಾರರು ನೀವು. ಏನೋ ಒಂಥರ CBI ಕಣ್ಣುಗಳು ನಿಮ್ಮದು. ಗೊತ್ತೇ ಆಗಲ್ಲ ಒಳಗಡೆ ಏನ್ ಯೋಚನೆ ಮಾಡ್ತೀರ, ನಿಮಗೂ ಅದು ಅಂಕೆಗೆ ಸಿಗೋಲ್ಲ. ಏನೋ ಓಡ್ತಿರುತ್ತೆ ಮೈಂಡಲ್ಲಿ.
ಕಟ್ಕ 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 ನಾನ್ ಸ್ಟಾಪ್. ಮಧ್ಯರಾತ್ರಿಯಲ್ಲಿ ಹುಟ್ಟಿದ್ದಕ್ಕ, ಸೂರ್ಯ ಅಸ್ತಂಗತ ಇರೋದಕ್ಕ, ಚಂದ್ರ ಒಂಥರ ವಿಪರೀತ ಬಲದಲ್ಲಿರೋದಕ್ಕ, ಶಾಂತ ಸ್ವಭಾವದವರು, ಯುದ್ಧ ಮಾಡಲು ಬಯಸುವುದಿಲ್ಲ, ಜಗಳ ಮಾಡಲು ಬಯಸುವುದಿಲ್ಲ, ಆ ಜಾಗದಲ್ಲಿ ನೀವು ನಿಲ್ಲುವುದಿಲ್ಲ, ಅಸಹ್ಯದ ಕಡೆ, ಒಂಥರ ಅಪರೂಪದ ವ್ಯಕ್ತಿಗಳು ಮಕ್ಕಳೇ. ನೀವು ನೋಡು, ನಿಮ್ಮನ್ನ ಪುಕ್ಕುಳ್ರು ಅನ್ಕೋಬಹುದು, ನೀವು ಪುಕ್ಕುಳ್ರು ಅಲ್ಲವೇ ಅಲ್ಲ, ನೀವು ಬಂಡುಗುಂಡಿಗೆ ಅವರು ನೀವು. ನಾನು 1 ಲಕ್ಷಾಂತರ ಜಾತಕ ನೋಡಿದ್ದಾನೆ, ಕಡಿಮೆ ಅಂದ್ರೆ 10 ಲಕ್ಷ ಮೇಲೆ ಜಾತಕಗಳು ನೋಡಿದ್ದಾನೆ. ಮಧ್ಯರಾತ್ರಿಯಲ್ಲಿ ಹುಟ್ಟಿದವರು ಬಂಡಗುಂಡಿಗೆ ಅವರೇ. ಯುದ್ಧಕ್ಕೆ ನಿಂತರೆ ಯಾವುದಕ್ಕಾದರೂ ಸೈ, ನೀವು ಸಮುದ್ರವೇ, ನೀವು ಸಮುದ್ರವೇ. ನೀವು ನಿಮ್ಮ ಆಳ ಅರಿತವರಿಲ್ಲ, ನಿಮ್ಮ ಪ್ರೀತಿ ಅರಿತವರಿಲ್ಲ, ನಿಮ್ಮ ದ್ವೇಷವೂ ಅರಿತವರಿಲ್ಲ. ಹೌದು ಅಲ್ವೋ ಹೇಳಿ? ಹೌದು. ನೀವು ಒಮ್ಮೆ ಒಂದು ವ್ಯಕ್ತಿಯ ಮೇಲೆ ಯುದ್ಧ ಸಾರಿ ಬಿಟ್ಟರೆ, ಅಂದ್ರೆ ನಿಮ್ಗೆ ಆ ವ್ಯಕ್ತಿ ಇಷ್ಟ ಆಗ್ಲಿಲ್ಲ, ಇನ್ನು ಜೀವನ ಪರ್ಯಂತ ಆ ವ್ಯಕ್ತಿಯನ್ನು ನೀವು ಇಷ್ಟಪಡಲ್ಲ. ಇಫ್ ಚಾನ್ಸ್ ಯು ಗೆಟ್, ಬೇಜಾರು ಮಾಡ್ಕೋಬೇಡಿ, ದೇವರು ನಿಮಗೆ ಶಕ್ತಿ ಕೊಟ್ಟರೆ, ಅವಕಾಶ ಕೊಟ್ಟರೆ ಆ ವ್ಯಕ್ತಿಯನ್ನು ತುಳಿದು ಬಿಡ್ತೀರಿ. ಮಧ್ಯರಾತ್ರಿ ಅಲ್ವಾ, ಯಾರಿಗೂ ಗೊತ್ತಾಗಲ್ಲ ಅನ್ಸುತ್ತೆ. ನಿಮ್ಮನ್ನು ಮತ್ತೆ ಬಂದು ಕೆದಕ್ಕೊಂಡು ಬಂದ್ರೆ ಮಾತ್ರ, ಎದುರುಗಡೆ ಬಂದ್ರು ಅಂದ್ರೆ ಮಾತ್ರ, ಮತ್ತೆ ಬೇರೆ ವಿಚಾರದಲ್ಲಿ ನಿಮಗೆ ಇನ್ವಾಲ್ವ್ ಆದ್ರು ಅಂದ್ರೆ ಮಾತ್ರ, ನಿಮ್ಮ ಕೈಗೆ ಅಸ್ತ್ರ ಸಿಕ್ಕರೆ ಖಂಡಿತ ನೀವು ಅಪ್ಪಳನೆ ಮಾಡೋದು ಎದುರುಗಡೆ ವ್ಯಕ್ತಿ. ಬಲ, ಶಕ್ತಿ, ಅಪಾರ ಸಹನೆ ನಿಮಗೆ ಮಧ್ಯರಾತ್ರಿಯಲ್ಲಿ ಹುಟ್ಟಿದವರಿಗೆ. ಬಟ್ ನೀವು ಇನ್ನೊಬ್ಬರು ನಾಶಕ್ಕೆ ಹೋಗಲ್ಲ, ಹೇಳದ್ನಲ್ವಾ, ಸಹನೆ ಜಾಸ್ತಿ. ಯು ವಿಲ್ ಜಸ್ಟ್ ಇಗ್ನೋರ್, ಹೋಗೋ ಬದುಕೋ, ಹೋಗೋ, ನಾನು ಹಾಕಿದ ಭಿಕ್ಷೆ ಅಂತ ನೀವು ಅದ್ ಮಾಡ್ಬಿಡಿ ಮಕ್ಕಳು. ಯಾಕಂದ್ರೆ ನಿಮ್ಮಲ್ಲಿ ಸ್ವಲ್ಪ ದ್ವೇಷ ಭಾವನೆ, ಮಧ್ಯರಾತ್ರಿ ಅಲ್ವಾ, ಚಂದ್ರ ಪ್ರಭಾವ, ಒಳಗಡೆ ಎಲ್ಲೋ ಒಂಥರ ಅವನು ಕಳ್ಳ, ಅವನು ಟಕ್ಕ 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 ಅದನ್ನ ನೆನಪಿಗೆ ತಂದಿಡ್ತಾನೆ. ಹಂಗಾಗ್ಬಿಡ್ತಲ್ಲ, ಹಿಂಗಾಗ್ಬಾರ್ದಿತ್ತಲ್ಲ, ಹಂಗಾಗ್ಬಾರ್ದಿತ್ತಲ್ಲ ಅನ್ನತಕ್ಕಂಥ ಭಾವಾರ್ಥವನ್ನು ಬೇಗ ಆಗಾಗ ಆ ಥರದ್ದೇ ಅವರೇ ಭೇಟಿ ಆಗೋದು, ಅಂಥವರೇ ಭೇಟಿ ಆಗೋದು. ಆ ಸನ್ನಿವೇಶಗಳೇ, ಆ ಸ್ಥಳಗಳೇ, ಯಾವ ಜಾಗಕ್ಕೆ ಹೋಗ್ಬಾರ್ದು ಅದೇ ಜಾಗಕ್ಕೆ ಹೋಗ್ಬೇಕಾಗುತ್ತೆ, ಎಲ್ಲಿ ತಿನ್ಬಾರ್ದು ಅಲ್ಲೇ ತಿನ್ಬೇಕಾಗುತ್ತೆ, ಎಲ್ಲಿ ಇರಬಾರ್ದು ಅಲ್ಲೇ ಇರಬೇಕಾಗುತ್ತೆ. ಯು ಆರ್ ಬೀನ್ ಫೋರ್ಸ್. ನಾನು ಅದಕ್ಕೆ ಹೇಳಿದ್ದು, ಮಧ್ಯರಾತ್ರಿಯವರ ಹುಟ್ಟಿದವರ ಜೀವನ ಮಧ್ಯವೇ. ಮಧ್ಯದಲ್ಲಿದ್ದಾಗ ನೀವು ನಶೆ ಏರಿ ಬಿದ್ಬಿಡ್ಬೇಕು. ಇಲ್ಲ, ನಿಮಗೆ ಎಷ್ಟು ಕುಡಿದ್ರು ನಶೆ ಇರಲ್ಲ. ಹೌದು ಅಲ್ವೋ ಹೇಳಿ? ಕೆಲವ್ರು ಇದ್ದಾರೆ ಮಧ್ಯರಾತ್ರಿಲಿರೋರು ಕುಡಿತಾರೆ. ಈಗೆಲ್ಲ ಫ್ಯಾಷನ್ ಬಿಡಿ, ಎಲ್ಲಾರು ಕುಡಿಯೋಣ, ಅದು ಡೈಲಾಗ್ ಈಗ. ಮೊನ್ನೆ ಯಾರೋ ಒಂದು ಸ್ತ್ರೀ ನೀಟಾಗಿ, ಅದು ಯಾವುದೋ ಒಂದು ರೀಲು ನಾನು ನೋಡ್ಬಿಟ್ಟು ತಲೆ ಎಲ್ಲ ಕೆಟ್ಟಿತ್ತು. ಇದೇನೇ ಬೆಳ್ಳಂಬೆಳಿಗ್ಗೆ ಕುಡಿತಿದ್ಯಾ, ಡ್ರಿಂಕ್ ಮಾಡ್ತಿದ್ಯಾ ಅಂದ್ರೆ ಅದೇನೋ ಡಿ ಫಾರ್ ಡೈಜೆಷನ್ ಅಂತೆ. ಆಮೇಲೆ ಆರ್ ಫಾರ್ ಏನೋ ಹೇಳಿದಪ್ಪ, ಒಂದೊಂದು ಐ ಫಾರ್ ಇಂಡಿಪೆಂಡೆನ್ಸ್ ಅಂತ. ಒಂಥರ ಇಂಡಿಪೆಂಡೆನ್ಸ್ ಆಗಿರೋ ಥರ ಅನ್ಸುತ್ತೆ ಗೊತ್ತಾ ಸ್ವಲ್ಪ ಕುಡಿದ ಮೇಲೆ. ಎನ್ ಫಾರ್ ನಾಚನ, ಕುಣಿಬೇಕು ಅನ್ಸುತ್ತೆ, ಕುಣಿದಂಗಿರುತ್ತೆ. ಕೆ ಬಂದು ಕಿಂಗ್ ತರ ಇರ್ತೀವಿ ಅನ್ನತಕ್ಕಂಥದ್ದು ಏನೇನೋ ಅದಕ್ಕೆ ಡ್ರಿಂಕು ಅಂತ ಹೇಳ್ತಂತ ಒಂದು ಸ್ತ್ರೀ ಹೇಳ್ತಿದ್ದಿದ್ದು. ಇವಾಗ ಆ ಥರ ಬಿಡಿ, ಅದೇ ನಮ್ಗೆ ಇವತ್ತು ನಶೆ ಆಗ್ಬಿಟ್ಟಿದೆ. ಅದನ್ನ ನೋಡೋದೇ ಒಂದು ನಶೆ, ತಲೆ ಕೆಡಿಸ್ಕೊಳ್ಳೋದು. ದಿನಕ್ಕೆ ಇವತ್ತು ಮಿನಿಮಮ್ ಒಂದು 5 ಗಂಟೆ ಒಬ್ಬ ವ್ಯಕ್ತಿ ಬರೀ ಮೊಬೈಲ್ ಇಟ್ಕೊಳ್ಳೋದಾಗ್ಬಿಟ್ಟಿದೆ. ಒಂದು ಕಾಲ್ಗಟ್ಟಿಗೆ ಟಿವಿನ ಬೈತಿದ್ವಿ, ಈಗ ಟಿವಿ ಹೋಯ್ತು, ಮೊಬೈಲ್ ಕೈಯಲ್ಲಿ ಕುತ್ಕೊಬಿಟ್ಟಿದೆ. ಇಟ್ಸ್ ಗೋಯಿಂಗ್ ಟು ರೂಲ್ ಆ ಥರದ್ದು. ಸೊ ನೀವು ಎಲ್ರಿಗೂ ಇದ್ದೀರಿ ಮಗ, ನೀವು ಒಂದು ನಶೆ. ನಿಮಗೆ ಯಾವುದೇ ನಶೆ ಅಷ್ಟು ಬೇಗ ಹತ್ತಲ್ಲ. ದುಡ್ಡಿನ ನಶೆ ಹತ್ತಲ್ಲ, ಅಧಿಕಾರದ ನಶೆ ಹತ್ತಲ್ಲ. ನಾನು ನೋಡಿದ್ದೇನೆ, ಲಕ್ಷಾಂತರ ಜನಗಳ ಜಾತಕ ನೋಡಿರೋದ್ರಿಂದ ಮಧ್ಯರಾತ್ರಿಯಲ್ಲಿ ಹುಟ್ಟಿದವರು ಅಷ್ಟು ಒಂದು ಬೇಗ ನೀವು ಬಲೆಗೆ ಬೀಳೋದು. ಬಟ್ ಇದು ದೊಡ್ಡದು, ಚಂದ್ರ ಅಲ್ವಾ, ಮಧ್ಯರಾತ್ರಿ ಅಲ್ವಾ, ಪ್ರಾಬ್ಲಮ್ ಅದೇ. ನಿಮ್ಗೆ ಹೃದಯ ದೊಡ್ಡದು, ಲಾಟ್ ಆಫ್ ಥಿಂಗ್ಸ್ ಆದ್ರೆ ತುಂಬಾ ದೊಡ್ಡದು ನಿಮ್ದು ಪ್ರಾಬ್ಲಮ್ ಅದೇ. ರುಕ್ಮಿಣಿ ಹೇಳೋ ಒಂದು ಮಾತು ಓಡ್ ಬಂದ್ಬಿಡ್ತಾನೆ ಕೃಷ್ಣ. ನೀನಿಲ್ಲ ಅಂದ್ರೆ ಕೃಷ್ಣ, ಇದು ಕಟ್ಟ ಕಡೆಯ ದಿನ, ಕಟ್ಟ ಕಡೆಯ ರಾತ್ರಿ, ನಾನು ಸತ್ತೋಗ್ತೇನೆ. ಬೆಳಗ್ಗೆ ಆದ್ರೆ ಮದುವೆ. ಸರಿ, ಇನ್ನೇನ್ ಮಾಡೋದು? ನಾನ್ ಪ್ರೀತಿಸ್ತಿದ್ದೀನ, ನಾನು ಚೆನ್ನಾಗಿ ನೋಡ್ತೀನ, ನೋಡಲ್ವಾ,
ನನ್ನ ಅನುಕೂಲ ಏನಿದೆ, ನನಗೇನ್ ಬೇಕು, ಇದೆಲ್ಲ ಯೋಚನೆ ಮಾಡ್ಲಿಲ್ಲ ಕೃಷ್ಣಯ್ಯ. ಜಗತ್ತಿನ ಮೊಟ್ಟ ಮೊದಲ ಪ್ರೀತಿ ಅದು, ನೆನ್ಪಿಟ್ಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಮೊಟ್ಟ ಮೊದಲ ಪ್ರೇಮ ಕಾವ್ಯ, ಮೊಟ್ಟ ಮೊದಲ ಪ್ರೇಮ ಗ್ರಂಥ ಅದು ಕೃಷ್ಣ ರುಕ್ಮಿಣಿ ಇರುತ್ತೆ. ನನ್ನ ತಾಯಿ ರುಕ್ಮಿಣಮ್ಮ ಬರೆಯೋ ಪತ್ರ ಅದು. ನಾನು ನಿನ್ನ ನೋಡಿಲ್ಲ, ಆದ್ರೆ ಕೇಳಿದ್ದೀನಿ. ನೋಡದೇ ಪ್ರೀತಿಸಿದ್ದೀನಿ, ಕೇಳಿಯೇ ಪ್ರೀತಿಸಿದ್ದೀನಿ, ಆರಾಧಿಸಿದ್ದೀನಿ. ನನಗೆ ನೀನಿಲ್ಲದೆ ಲೋಕವಿಲ್ಲ ಕೃಷ್ಣ ಅಂತ ಪ್ರೇಮ ಕಾವ್ಯ ಬರೀತಾಳೆ ತಾಯಿ ಜಗನ್ಮಾತೆ. ನಂಬ್ತೀರಾ? ನೋಡದೆಯೇ ಪ್ರೀತಿ. ನಾವೇನಾದ್ರೂ ರವಿಚಂದ್ರನ್ ಒಂದು ಪಿಕ್ಚರ್ ಬಂದಿತ್ತಲ್ಲ, ನೋಡದೆಯೇ ಪ್ರೇಮ ಕಾವ್ಯ, ಕುಶಲವೇ ಕ್ಷೇಮವೇ. ಆ ಹಾಡು ತುಂಬಾ ಚೆನ್ನಾಗಿದೆ ನೋಡಿ. ಆದ್ರೆ ಆ ಓಲೆ ಆ ಕತೆ ನೋಡದೆಯೇ, ನನ್ನ ತಾಯಿ ರುಕ್ಮಿಣಮ್ಮ ಕೂಡ ಕೃಷ್ಣರನ್ನ ನೋಡದೆಯೇ ಪ್ರೀತಿಸೋದು. ಬರೀ ಕೇಳಿಯೇ, ಹಿಂಗಿರ್ತಾನಂತೆ ಕೃಷ್ಣ, ಹಂಗಿರ್ತಾನಂತೆ ಕೃಷ್ಣ ಅಂತ. ಆದ್ರೆ ಕೃಷ್ಣನ್ ಮನ್ಸಲ್ಲಿ ಏನಿತ್ತು ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನೀವ್ ಹಾಗೆ ಮಧ್ಯರಾತ್ರಿ ಹುಟ್ಟಿದವರಲ್ವಾ, ಎಲ್ರು ಪ್ರೀತಿಗೆ ನಿಂತ್ಕೋತೀರ. ನಿಮ್ ಪ್ರೀತಿ, ನೀವ್ ಏನನ್ ಪ್ರೀತಿಸ್ತಿದ್ರಿ ಅಂತ ನಿಮ್ಗೆ ಗೊತ್ತಿಲ್ಲ. ಮಧ್ಯರಾತ್ರಿ ಹುಟ್ಟಿದವರಲ್ವಾ. ತುಂಬಾ ಇದೆ ಈ ತರದ ವಿಚಾರಧಾರೆಗಳು. ಒಂದು ಮಾತಿಗೆ ಕೃಷ್ಣ ಕರ್ಕೊಂಡು ಬಂದಾಗೆ ನೀವು ಪ್ರೀತಿ ವಿಚಾರದಲ್ಲಿ ಸೋತು ಬಿಡ್ತೀರಿ, ಎಲ್ಲೋ ಮಧ್ಯದಲ್ಲಿ ನಿಂತು ಬಿಡ್ತೀರಿ. ನಿಮ್ಮನ್ನ ಗೆಲ್ಬೇಕು ಅಂದ್ರೆ ನೀವು ತುಂಬಾ ಕಠಿಣವಂತರು. ನಾನು ನೋಡಿದಾಗೆ ಮಧ್ಯರಾತ್ರಿಯಲ್ಲಿ ನಿಂತವರು ಹಿಂಗ್ ನಿಂತ್ಕೊಬಿಡ್ತೀರಿ. ನನ್ನವರ ಹೊರಗಡೆಯವರ ಕೆಲವೊಂದು ಸಮಯ ನಾವು ನಿರ್ಧಾರಗಳು ಹೇಳೋಕ್ಕಾಗಲ್ಲ ಮಕ್ಕಳೇ. ನನ್ನವರ ತನ್ನವರ, ನಂದ ನಿಂದ ಅಂತ ಬಂದಾಗ ಈ ಮಧ್ಯರಾತ್ರಿಯಲ್ಲಿ ಹುಟ್ಟಿದವ್ರ ಹತ್ರ ಹೋಗಿ ನೋಡಿ. ತುಂಬಾ ಜನ ಕಮೆಂಟ್ಸ್ ಖಂಡಿತ ಆಗ್ತಾರೆ. ನನ್ನ ಗಂಡನ ಸಮಾಜನ ನಿಂತ್ಕೊಬಿಟ್ಟಿರ್ತಾರೆ ಮಧ್ಯದಲ್ಲಿ. ನನ್ನ ಹೆಂಡತಿಯ, ನನ್ನ ಕುಟುಂಬನ ಮಧ್ಯದಲ್ಲಿ ನಲುಗ್ತಾನೆ. ನೋಡಿದನು ಒಬ್ಬ ಮಧ್ಯರಾತ್ರಿಯಲ್ಲಿ ಹುಟ್ಟಿರೋ ವ್ಯಕ್ತಿ. ಎಷ್ಟೋ ವ್ಯಕ್ತಿಗಳು, ಪುರುಷರು ಕಣ್ಣಿಗೆ ಹಾಕಿರೋದು ನೋಡಿದ್ದಾರೆ. ನನ್ನ ಅಮ್ಮನ್ ಬಿಡೋಕ್ಕಾಗಲ್ಲ ಗುರುಗಳೇ, ನನ್ನ ಮಗುಗೋಸ್ಕರ ಒಬ್ಬ ಗೆಜೆಟೆಡ್ ಆಫೀಸರ್ ನಂಬಿ, ಗೆಜೆಟೆಡ್ ಆಫೀಸರ್ ಮಧ್ಯರಾತ್ರಿ ಹುಟ್ಟಿರೋದು. ನನ್ನ ಹೆಂಡತಿ ನನ್ನ ಮಾತು ಕೇಳಲ್ಲ ಅಂತಾಳೆ. ಮಗುಗೋಸ್ಕರ ವಾರಕ್ಕೊಮ್ಮೆ ಹೋಗಿ ಅಲ್ಲಿರ್ತೀನಿ. ಆ ಮಗು ಮನ್ಸು ಬದಲಾಯಿಸ್ಬಿಟ್ಟಿದ್ದಾಳೆ. ಮಧ್ಯದಲ್ಲಿ ಯಾಕೆ ನಿಂತ್ಕೋತೀರಾ? ಈ ಕಡೆ ಜರುಗಿ ಅಂದ್ರೆ ಕಷ್ಟ ಆಗುತ್ತೆ ಗುರುಗಳೇ. ಒಬ್ಬ ಪುರುಷನಲ್ಲಿ ತಾಯಿ ಹೃದಯ ಅಪರೂಪ. ಕೆಲವು ವ್ಯಕ್ತಿಗಳು ಕೊಟ್ಟಿರ್ತಾನೆ. ಮಧ್ಯರಾತ್ರಿ ಹುಟ್ಟದವರಿಗೆ ಅಮ್ಮನ ಹೃದಯ, ಗುರು ಹೃದಯ ಎರಡೂ ಕೊಟ್ಬಿಟ್ಟಿರ್ತಾನೆ. ಅದಕ್ಕೆ ನೀವು ಮಧ್ಯದಲ್ಲಿ ನಿಂತ್ಕೊಬಿಡ್ತೀರಿ. ಯು ವಿಲ್ ನಾಟ್ ಲಿವ್. ನೋವು ಅದೇ. ಇದು ಹೆಂಗೆ ಅಂದ್ರೆ, ಈ ಹಗ್ಗ ಕಟ್ಟಿ ಎಳಿತಾರೆ ಗೊತ್ತಾ? ಕೆಲವೊಂದ್ ಕಡೆ ಈ ಹಗ್ಗಕ್ಕೆ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ನಿಂತ್ಕೋತಾನೆ. ಅದು ನೀವೇ ಮಧ್ಯರಾತ್ರಿಯಲ್ಲಿ ಹುಟ್ಟದವ್ರು. ಇತ್ತ ಕಡೆನೂ ಎಳಿಯೋದೆ, ಅತ್ತ ಕಡೆನೂ ಎಳಿಯೋದೆ. ಇದೊಂಥರ ಹೆಂಗೆ ಗೊತ್ತಾ? ಅಕ್ಕಿ ಮೇಲೇನೂ ಆಸೆ, ನೆಂಟ್ರ ಮೇಲೇನೂ ಆಸೆ. ಅಕ್ಕಿನೂ ಖರ್ಚಾಗ್ಬಾರ್ದು, ನೆಂಟ್ರು ಬರ್ತೋಗಿರ್ಬೇಕು. ಆ ತರ ನಿಮ್ ಕಥೆ ಅದೇ. ಮಧ್ಯರಾತ್ರಿಯಲ್ಲಿ ಹುಟ್ಟಿದವರು, ಅಯ್ಯೋ ರಾಮಚಂದ್ರ, ಹಾವು ಸಾಯ್ಬೇಕು, ಕೋಲು ಮುರಿಬಾರ್ದು. ಹಾವು ಸಾಯಿಸ್ಬೇಕು ಅಂದ್ರೆ ಬಂದಿದ್ದನ್ನು ವಾಡ್ದ ಅಂದ್ರೆ ಕೋಲ್ ಮುರಿಯುತ್ತೆ, ಹೌದಲ್ವಾ? ಮುರಿಬಾರ್ದು. ದುಡ್ಡು ಕೊಟ್ಟು ಕಷ್ಟಪಟ್ಟು ತಗೊಬಂದಿಟ್ಟಿದ್ದಾನೆ, ಅವ್ ಮಾತ್ರ ಸಾಯ್ಬೇಕು ಅಂದ್ರೆ ಆಗು ಮಾತಲ್ಲ. ಈ ಕಡೆ ಇಲ್ಲ ಈ ಕಡೆ, ನಿಮ್ ಜೀವನನೇ ಅದಕ್ಕೆ ಏನು. ಆ ಕಡೆ ಮಧ್ಯದಲ್ಲಿ ನಿಲ್ಲಿಸಿ ಒಂಥರ ಗಲ 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 ಇರುತ್ತೆ. ಈ ಮಧ್ಯರಾತ್ರಿ 12 ಗಂಟೆಯಿಂದ 3 ಗಂಟೆ ಒಳಗಡೆ ಹುಟ್ಟಿರುವವರು ಬಿಡ್ಬೇಕು ಮಕ್ಕಳೇ. ಆಗೋಲ್ಲ, ನಿಮ್ ವ್ಯಕ್ತಿತ್ವವೇ ಹಾಗೆ. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ, ಕಾಯ್ತಾ ಇರ್ತಾನೆ. ಆಯ್ತಾ, ಏನ್ ಹೇಳ್ತೀರಿ ಅಂತ ಹೇಳ್ಬಿಟ್ಟು. ಎಸ್, ಈ ತರದ ಅಪರೂಪ ಸಂಚಿಕೆಗಳನ್ನ ನಿಮ್ ಮುಂದ್ಗಡೆ ತಗೊಬಂದು ಕೊಡ್ತಿದ್ದೇನೆ. ನನ್ನ ಪ್ರಯತ್ನ, ನನ್ನ ರಿಸರ್ಚು. ಮತ್ತಷ್ಟು ಮಾತಾಡೋಣ. ಹೊಸದಾಗಿ ನೋಡ್ತಿರೋರು ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ವಿಚಾರಧಾರೆಗಳು ಶೇರ್ ಮಾಡಿ ಅಂತ ನಂಗೆ ತುಂಬಾ ಆಸೆ. ಎಲ್ರಿಗೂ ತಲುಪಬೇಕು ಅಂತ ಪ್ರಯತ್ನ ಅಷ್ಟೇ ಮಕ್ಕಳೇ. ಯಾರಿಗೇನು ಸಿಗಬೇಕೋ, ಎಷ್ಟು ಸಿಗಬೇಕೋ ಅಷ್ಟೇ. ಒಳ್ಳೆದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ
ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಚಿತ್ತಾ ನಕ್ಷತ್ರ ವಿಶೇಷವಾಗಿ ಚೆನ್ನಾಗಿದೆ, ಬದುಕು ಅದ್ಭುತವಾಗಿರ್ತಕ್ಕಂಥದ್ದು. ಮೇಷರಾಶಿ ಅವರಿಗೆ ಕುಜ ನಕ್ಷತ್ರ ಬ್ಯೂಟಿಫುಲ್. ಬಟ್ ಕುಜ ಶನಿ ಸಾರದಲ್ಲಿರೋದ್ರಿಂದ ಈ ಒಂದು ಇಂಜಿನಿಯರಿಂಗ್, ಕೆಮಿಕಲ್ಲು, ಈ ಒಂದು ಮಣ್ಣು ಮರಳು ಕಷ್ಟಪಟ್ಟು ಮಾಡಿಸ್ತಕ್ಕಂಥ ಕೆಲಸ, ಟ್ರಕ್ಕು, ಮೈನಿಂಗು, ಗ್ರಾನೈಟು, ಕನ್ಸ್ಟ್ರಕ್ಷನ್ನು, ಆಯಿಲು, ಪೇಂಟಿಂಗ್ ವರ್ಕ್ಸು, ರಿಪೇರ್ ವರ್ಕ್ಸು, ಈ ವಿಭಾಗಗಳಲ್ಲಿ ಕೆಲಸ ಮಾಡಿಸ್ತಿರ್ತಕ್ಕಂಥವರಿಗೆ ಪರಿಶ್ರಮವಿದ್ದರೂ ಅನುಕೂಲ ಸಿಂಧು. ಹಂಗಂದ್ರೆ ಶನಿ ಲಾಭದಲ್ಲಿದ್ದಾನಲ್ವ, ಕೊಡಲೇಬೇಕು. ಚೆನ್ನಾಗಿದೆ. ವೃಷಭ ರಾಶಿ ಚೆನ್ನಾಗಿದೆ. ಕುಜನ ಸಾರದಲ್ಲಿರೋದನ್ನ ಸ್ವಲ್ಪ ಎಚ್ಚರಿಕೆ, ಯಾಕಂದ್ರೆ ಕುಜ 3ನೇ ಮನೇಲಿರೋದನ್ನ ಬಂಡ ಧೈರ್ಯ. ಯಾವಾಗ ಧೈರ್ಯ ತಗೋಬೇಕು ಯಾವ ಕೆಲಸಕ್ಕೆ, ಜೂಜಾಟಕ್ಕಲ್ಲ. ನಡೆಯೋ ಇವತ್ತು ಕೇರಳನಲ್ಲಿ ನೋಡಿ, ಪೇಪರಲ್ಲಿ ದೊಡ್ಡದಾಗಿ ಯಾರೋ ಒಬ್ಬ ಲಾಟ್ರಿ ಹೊಡೆದಿದ ತಕ್ಷಣ ಇವನು ಕೋಟಿ ಬಂತು, ಇವನಿಗೆ 50 ಲಕ್ಷ ಬಂತು, ಕೇರಳ ಲಾಟ್ರಿ ಹೊಡಿತು, ಕೇರಳ ಲಾಟ್ರಿ ಹೊಡಿತು ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಹೇಳಿ, ಎಷ್ಟು ಜನರ ಬದುಕು ಬರ್ಬಾದಾಗಿದೆ ಅಂತ. ಮನಮುಟ್ಟಿ ಹೇಳಿ, ಮನಸ್ಸು ಮುಟ್ಟಿ ಹೇಳಿ. ಕೇರಳ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ನಿಜವಾಗ್ಲೂ ಹೇಳ್ತಾನೆ, ಇದನ್ನ ಲಾಟ್ರಿನ ಬ್ಯಾನ್ ಮಾಡಿದಂತ ಎಲ್ಲಾ ದೊರೆಗಳಿಗೂ ಅವ್ರ ಪಾದಕ್ಕೆ ನಮಸ್ಕಾರ. ಎಷ್ಟು ನಮ್ಮ ಕನ್ನಡದವನು ಉಳಿಸ್ಬಿಟ್ಟಿದ್ದಾರೆ, ನಿಜ ಹೇಳ್ತಾನೆ. ಆದ್ರೂ ಗಡಿನಾಡಿಗೆ ಹೋಗ್ಬಿಟ್ಟು ಲಾಟ್ರಿಗಳು ನಮ್ಮ ಕರ್ನಾಟಕದ ಒಳಗಡೆ ಬರ್ತಿದ್ದಾವೆ. ಬ್ಯಾನ್ ಮಾಡ್ಬೇಕು ಮಕ್ಕಳೇ, ಫಸ್ಟ್ ಲಾಟ್ರಿನ ಬ್ಯಾನ್ ಮಾಡ್ಬೇಕು ಮಕ್ಕಳೇ. ಸತ್ಯ ಹೇಳ್ತಾನೆ. ಲಕ್ಷಾಂತರ ಜೂಜು ರೇಸು ಆದ್ರೂ ಬಿಡಿ, ಅದು ತಪ್ಪೆ, ಎಲ್ಲ ತಪ್ಪೆ. ಇದು ವೈಟ್ ಕಾಲರ್ ದಂಧೆ, ಇದು ಸರ್ಕಾರನೇ ನಡೆಸೋದಂತೆ. 1000 ಕೋಟಿ ಕಲೆಕ್ಷನ್ ಮಾಡ್ತಾರೆ ಮಕ್ಕಳೇ. ನೀವು ನೆನಪಿಡಿ, ಕೇರಳ ಸರ್ಕಾರದ ಒಂದು ಲಾಟರಿ ಉದ್ದಿಮೆ ಕಡಿಮೆ ಎಂದರು ಒಂದು ವರ್ಷಕ್ಕೆ ಒಂದು ಲೀಸ್ಟ್ ಅಂದರು ಒಂದು 15ರಿಂದ 20,000 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಕೊಡೋದು ಇದೊಂಥರ ನಾಕಾಣೆ ಅನ್ನೋ ಥರ. ಇದೊಂಥರ ಒಂದು ಲಾರಿ ಅಕ್ಕಿಯಲ್ಲಿ ಒಂದು ಟ್ರಕ್ಕು ಎಷ್ಟು ಮೂಟೆ ಇರುತ್ತೆ ಲೆಕ್ಕ ಹಾಕೊಳ್ಳಿ. 10,000 ಕೆಜಿ ಅಕ್ಕಿಯಲ್ಲಿ ಕಡಿಮೆ ಅಂದ್ರು ಒಂದು 10 ಕೆಜಿ ಅಕ್ಕಿ ಎತ್ತು ಕೊಟ್ಟಾಗಿ. ಯೋಚನೆ ಮಾಡಿ ನೋಡಿ, ಅದೂ ಇಲ್ಲ, 1 ಕೆಜಿ ಅಕ್ಕಿ ಕೊಟ್ಟಾಗೆ. ಬರ್ಬಾದಾಗ್ಬಿಟ್ಟಿದೆ. ಕುಜ ನೀಚ ಈ ತರದ ಕೆಲ್ಸಗಳು ಮಾಡಿಸುತ್ತೆ. ಬಂಡ ಧೈರ್ಯ ಮಾಡಿಸ್ಬಿಟ್ಟು ಹಾಕೋ, ಬಾಜಿ ಕಟ್ಟೋ, ರೇಸ್ಗೆ ಹಾಕೋ, ಜೂಜ್ಗೆ ಹಾಕೋ. ಬಂಡ ಧೈರ್ಯ ತಪ್ಪು ಕಾರ್ಯಕ್ಕೆ ಪ್ರಚೋದನೆ ಮಾಡಿಸ್ತಾನೆ, ಅಡ್ಡದಾರಿಗೆ ಹೋಗ್ತಕ್ಕಂಥದ್ದು ಮಾಡಿಸ್ತಾನೆ. ಜಾಗರೂಕತೆ. ವೃಷಭಂ ಜಾಗರೂಕತೆ. ವೃಷಭ ಅಲ್ಲ, ಎಲ್ರೂ ಅಷ್ಟೇ. ಕುಜ ಅವನೊಂಥರ ತಪ್ಪಾದ ಹೆಜ್ಜೆಗಳು ಹಾಕ್ಸೋದು ಜಾಸ್ತಿ, ಅಸುರ ಗ್ರಹ. ಆಮೇಲೆ ಬಡಿಸ್ಕೊಂಡು, ನಮ್ಮಮ್ಮ ಗಾಡಿ ಸ್ಪೀಡಾಗಿ ಹೋಗ್ಬೇಕಿತ್ತ, ನಮಗೆ ವೀಲಿಂಗ್ ಮಾಡ್ಬೇಕಿತ್ತ, ನಮಗೆ ಕತ್ತಿ ತಗೊಂಡು ಹೋಗ್ಬಿಟ್ಟು ನನ್ನ ಬಲ ಏನು ಗೊತ್ತಾ ಅಂತ ಪೊಲೀಸು ಬಿಟ್ಟಾಗ ಹಿಡ್ಕೊಂಡು ಬಂದು ಆ ಕ್ಷಣ ಕುನ್ಮಾದ ತಗ ತಪ್ಪಾದ್ರೆ ಪೊಲೀಸು ಬಿಡ್ತಾರ? ಯಾರೋ ಲಕ್ಷದಲ್ಲೊಬ್ಬ ಇರ್ತಾನೆ ಪುಣ್ಯಾತ್ಮ, ಯಾರ ಮನೆಗೋ ಕದ್ದಿದ್ದಾನಂತೆ, ವಾಪಸ್ ತಗೊಬಂದು ಒಡವೆ ಇಟ್ಬಿಟ್ಟಿದ್ದಾನೆ. ಅಯ್ಯ ಬೇಡ ಅಯ್ಯ ನಿಮ್ಮ ಒಡವೆ ಅಂತ. ಅವನ ಕಾಲ್ಗೂ ನಮಸ್ಕಾರ. ಅವನ ಮನ್ಸು ಎಲ್ಲೋ ಬದಲಾಗಿದೆ, ತಾಯಿ ಜಗನ್ಮಾತೆ ಅಂತ. ಯಾರ್ದೋ ನಾನು ಯಾಕೆ ಎತ್ಕೊಳ್ಳಿ ಒಡವೆ, ಪಾಪ ಏನ್ ಕಷ್ಟನೋ ಅಂತ ಅಷ್ಟೇ. ಮಿಥುನ ರಾಶಿ ಜಾಗ್ರತೆ. ನೀವು ಕೂಡ ವಾಗ್ದೋಷಂ. 2ನೇ ಮನೇಲಿ ಕುಜ ತುಂಬಾ ಒಳ್ಳೇದೆ, ನೀಚಭಂಗ ರಾಜಯೋಗ ಅಂತೇವೆ. ಆದರೆ ಅದ್ರ ಪ್ರಭಾವ ತೋರಿಸ್ತಾನೆ. ಕುಜನಿಗೂ ನಿಮಗೂ ಆಗೋದಿಲ್ಲ. ಸೊ ಇವತ್ತೇನಾದ್ರೂ ದೂರ ಪ್ರಯಾಣ, ದೂರದ ಕೆಲಸ, ದೊಡ್ಡವ್ರ ಜೊತೆ ದೊಡ್ಡ ವ್ಯವಹಾರ, ಜಾಗರೂಕತೆ. ಯಾಕಂದ್ರೆ ಸುಖ ಸ್ಥಾನದಲ್ಲಿ ಚಂದ್ರ ಕುಜನ್ ಸಾರದಲ್ಲಿದ್ದು, ಕುಜ 2ನೇ ಮನೆಯಲ್ಲಿದ್ದಾನೆ. ಜಾಗರೂಕತೆ. ಹೈ ರಿಸ್ಕು, ಹೈ ಸ್ಟೇಕು, ಹೈ ಇನ್ವೆಸ್ಟ್ಮೆಂಟು, ಹೈ ಜಗಳ ಅನ್ನತಕ್ಕಂಥ ದೂರ ಇರಿ. ಬಟ್ ಪೊಲೀಸ್ ಡಿಪಾರ್ಟ್ಮೆಂಟ್, ಲೀಗಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭ ಸುದ್ದಿ. ಕರ್ಕಾಟಕ ರಾಶಿ ಚೆನ್ನಾಗಿದೆ. ಕುಜ ಯೋಗಕಾರಕ ನಿಮ್ಮನೇಲಿದ್ದು
ಅವನ ಭಾವದಲ್ಲೇ ಚಂದ್ರ 3ನೇ ಮನೆಯಲ್ಲಿ ಇರೋದ್ರಿಂದ ಮಾಡುವ ಕೆಲಸ ಕಾರ್ಯ ಓಡಾಟ ಸುತ್ತಾಟ ಅದ್ಭುತ ಅವಕಾಶಗಳ ಸಂಗಮ ಕೊಡತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ, ಕುಜ 12ನೇ ಮನೆ. ಒಂಥರ ಏನೋ ಮಂಕ್ ತರ ಇವತ್ತು, ಯಾರ ಮೇಲೂ ನಮ್ಮ ಪ್ರತಾಪ ತೋರಿಸ್ಬಿಡೋದು. ತಾಕತ್ತಿದ್ರೆ ಯಾವತ್ತಿದ್ರು ಅಷ್ಟೇ ಮಕ್ಕಳೇ, ನಾನು ಯಾವತ್ತೂ ಹೇಳ್ತೇನೆ, ಬಡವನ ಮೇಲೆ ಏನೋ ತೋರಿಸ್ತೀಯಾ, ಹೋಗು ಲಡಾಯಿಸು. ನಿನಗಿಂತಲೂ ಆನೆ ಜೊತೆ ಮದ್ದಾನೆ ಜೊತೆ ಗುದ್ದಾಡಬೇಕು, ಸಣ್ಣವ್ರ ಜೊತೆ ಗುದ್ದಾಡಬಾರ್ದು. ನನ್ನ ಗುರುಗಳು ಹೇಳ್ಕೊಟ್ಟಿರೋದು. ಕೆಲವೊಂದು ಸಮಯ ಕೆಲವು ವ್ಯಕ್ತಿಗಳು ನಮಗೆ ಇರ್ತಾರೆ, ಇರುವೆ ಇಸಗದಾಗ ಇಸ್ಕ್ಬಿಡ್ಬೋದು. ಬೇಜಾರು ಮಾಡ್ಕೋಬೇಡಿ, ನಮಗಂಥದ್ದೊಂದು ಬಲವನ್ನು ಕೊಟ್ಟಿರ್ತಾನೆ. ಹೊಡೆದ ಅಂದ್ರೆ ಅವ್ನು ಸತ್ತೋದ, ಅವನು ಮೂಗು ಬಾಯಿನಲ್ಲಿ ರಕ್ತ ಬಂದ್ಬಿಡ್ತ. ಅಲ್ಲಲ್ಲ, ನಿನಗೆ ಶಕ್ತಿ ಇದ್ರೆ, ನಿನಗೆ ಸಾಮರ್ಥ್ಯ ಇದ್ರೆ ಹೋಗು ಒಲಿಂಪಿಕ್ಸ್ ಅಲ್ಲಿ ಆಟ ಆಡ್ಬಿಟ್ಟು ಮೆಡಲ್ ತಗೊಂಡ್ ಬಾ. ಅಲ್ಲಿ ವರ್ಲ್ಡ್ ಚಾಂಪಿಯನ್ ಅನ್ನ ಮನಸ್ಸು, ಅಲ್ಲಿ ಗುದ್ದಾಡು, ಅಲ್ಲಿ ಕುಸ್ತಿ ಆಡು, ಅಲ್ಲಿ ಮಲ್ಲ ಯುದ್ಧ ಆಡು, ಅಲ್ಲಿ ಹೋಗ್ಬಿಟ್ಟು ಬಾಕ್ಸಿಂಗ್ ಆಡು. ಯಾರೋ ದಾರಿಲಿ ಹೋಗೋನ್ ಮೇಲೆ ಹೊಡೆದ್ ಬಿಡೋದು ಮಾಡಿದಾನೆ ಅವನು. ಅದಕ್ಕಿದಾವೆ ಕಾನೂನುಗಳು. ಆ ಥರದಕ್ಕೊಂದು ತಗೊಳ್ಳಿ. ಇವತ್ತು ಸಿಂಹಂ ಆ ಥರ ಬಲವಂತರ ಜೊತೆ ಗುದ್ದಾಡಿ ಗೆಲ್ತೀರಿ, ಸಾಮಾನ್ಯರ ಜೊತೆ ಬಿಡಿ. ಅವ್ರ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಎಲ್ಲ ಬಿಡಕ್ ಹೋಗ್ಬೇಡಿ. ಸಿಂಹ ನೀವ್ ಯಾವತ್ತೂ ಅಂತ ಕೆಲಸ ಮಾಡೋಲ್ಲ, ನನಗೆ ಗೊತ್ತಿದೆ. ಕನ್ಯಾ ರಾಶಿ, ಭೂಮಿಗೆ ಸಂಬಂಧಪಟ್ಟಂತದ್ ವಿಚಾರದಲ್ಲಿ ಒಂದು ದೊಡ್ಡದಾಗಿ ಒಂದು ಸಕ್ಸಸ್ ಅನ್ನ ನೋಡ್ತಕ್ಕಂಥದ್ದು ಇರುತ್ತೆ. ರಿಯಲ್ ಎಸ್ಟೇಟ್ ಕನ್ಸಲ್ಟೆಂಟ್, ಪ್ರಾಪರ್ಟಿ ಕನ್ಸಲ್ಟೆಂಟ್, ಒಂದು ಜಾಗ ತಗೊಳ್ಳೋದು, ಒಂದು ವಾಹನ ತಗೊಳ್ಳೋದು, ಮನೆ ವಿಚಾರ, ಜಾಗದ ವಿಚಾರ, ಇಂಜಿನಿಯರಿಂಗ್ ವಿಭಾಗಗಳಲ್ಲಿ ಕೆಲಸ ಮಾಡ್ತೀರಿ, ತುಂಬಾ ಅನುಕೂಲ. ಬಟ್ ಸ್ವಲ್ಪ ನಿಮ್ದು ಯಾವಾಗ್ಲೂ ಹವಾ ಇರುತ್ತೆ, ನೋಡೋಕಷ್ಟೇ ಹವಾ, ಒಳಗಡೆ ಪುಸ್ಬಟ್ ಹಾಕಿನೇ. ಚಂದ್ರ ಇವತ್ತು ಕುಜನ್ ಭಾವದಲ್ಲಿ ಇರೋದ್ರಿಂದ ಸ್ವಲ್ಪ ಹವಾ ಜಾಸ್ತಿ ತೋರಿಸ್ತಾನೆ. ನಾನು ಹ್ಞೂ ಅಂತ ನೋಡಕ್ ಕಾಣಿಸ್ತೀನಿ. ನೀವು ಪುಟ್ಟು ಮಕ್ಕಳು, ನೀವು ಸುದ್ದು ಮಕ್ಕಳು. ನೀವು ನಮಗೆ ಯಾವಾಗ್ಲೂ ಹಿಂದ್ಗಡೆ ಯಾರಾದ್ರೂ ಜೈಕಾರ ಹಾಕ್ತಿರ್ಬೇಕು. ಅಣ್ಣನ್ಗೆ ಜೈ, ಅಕ್ಕನ್ಗೆ ಜೈ ಅಂದ್ರೆ ಖುಷಿ. ಮೇಡಮ್ ಏನಿದ್ದೀರಿ ಗೊತ್ತಾ ಸಾರ್, ಏನ್ ಗ್ಲಾಮರ್ ಗೊತ್ತಾ ಸರ್ ಅಂದ್ರೆ ಬಿದ್ದ್ಬಿಡ್ತೀರಿ. ಹೌದು, ನೀವು ಪುಟ್ಟು ಮಕ್ಕಳಿಗೆ ಚಾಕ್ಲೇಟ್ ಕೊಟ್ಟಾಗೆ ಇಂಥದ್ದೆಲ್ಲ ನಿಮಗ್ ಬರೋಲ್ಲ. ಸೊ ಇವತ್ತು ಆ ಥರ ವಿರುದ್ಧ ಅರ್ಥಗಳನ್ನ ಮಾಡಿಸ್ತಾನೆ, ಜಾಗ್ರತೆ. ಅದು ಬಿಟ್ಟರೆ ಉದ್ಯೋಗ ವಿಚಾರದಲ್ಲಿ ತೊಂದರೆ ಇಲ್ಲ. ತುಲಾ ರಾಶಿ ಸ್ವಲ್ಪ ಹುಷಾರು. ದಶಮದಲ್ಲೇ ಕುಜ, ಆ ಕುಜನ ಸಾರದಲ್ಲೇ ಚಂದ್ರ ಇರೋದನ್ನ ಏನಾದ್ರೂ ಒಂದು ತಲೆನೋವು ತುಂಬಿಸ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ. ಏನೋ ವೃತ್ತಿಯಲ್ಲಿ ಏನೋ ನಿಮ್ ಲೆಕ್ಕಾಚಾರ ನಡೆಯೋಲ್ಲ. ಇಟ್ ನಾಟ್ ಮೂವ್, ಸ್ಟ್ರಕ್ ಆದಾಗೆ ಕಿರಿಕಿರಿಗಳು, ಟೆನ್ಷನ್ಗಳು. ಸುಬ್ರಹ್ಮಣ್ಯ ದರ್ಶನ, ಸುಬ್ರಹ್ಮಣ್ಯ ಪೂಜೆ, ದುರ್ಗಾದೇವಿ ದರ್ಶನ ಮಾಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಬಿಟ್ಟು ಕೊಡಿ. ಇವತ್ತು ಆಯ್ತು ಸರ್, ಓಕೆ ಸರ್, ತಲೆ ಬಗ್ಸಿದ್ದಾನೆ ಸರ್, ಇಟ್ಸ್ ಯೋರ್ ವಿಶ್ ಸರ್. ಅಯ್ಯೋ ಆಗಲಿ ಬಿಡಿ ಮಕ್ಕಳೇ. ಭಗವಂತನಿಗೆ ಮೀರಿದ ದೊಡ್ಡ ವ್ಯಕ್ತಿ ಜಗತ್ತಲ್ಲೇ ಇಲ್ಲ. ನಾವು ಯಾರೂ ನೋಡಿಲ್ಲ. ಅವನು ಅನಂತ. ನಮ್ಮ ಕಣ್ಣಿಗೆ ನಿಲ್ಕೇ ಇಲ್ಲ. ನಾವೊಂದು ಸೂಕ್ಷ್ಮಾಣು ಕೂಡ ಅಲ್ಲ ನಾವು. ಎಚ್ಚರಿಕೆ. ಅದ್ರ ಮೇಲೆ ನಂಬಿಕೆ ಇಟ್ಟು ನಿಮ್ ಕರ್ತವ್ಯ ಮಾಡ್ಕೊಂಡು ಹೋಗಿ. ವೃಶ್ಚಿಕಂ ವಿಜಯ. ಭೂಮಿ, ಮನೆ, ಆಳು ಕಾಳು, ವಾಹನ, ಗೋಡೌನು, ಡ್ರೈವರ್ಸು, ವೆಹಿಕಲ್ ಸೇಲ್ಸು, ಸಿಮೆಂಟು, ಸ್ಟೀಲು, ಕನ್ಸ್ಟ್ರಕ್ಷನ್ನು, ಈ ಒಂದು ಹೈನುಗಾರಿಕೆ, ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಇಂಥವುಗಳಲ್ಲಿ ವೃತ್ತಿ ಉದ್ಯೋಗ. ಕಟುಕ ವೃತ್ತಿ, ಪೊಲೀಸ್ ರಕ್ಷಿಸೋದು, ಕಟಕ ಆಗ್ಲೇಬೇಕು. ಈ ತಪ್ಪು ಮಾಡೋರ್ನ ಬಂದ್ಬಿಟ್ಟು ಸಾರ್ ಅದೆಲ್ಲ ಆಗೋಲ್ಲ. ಸುಂಕದವನ ಮುಂದ್ಗಡೆ ಸುಖ ದುಃಖ ಹೇಳೋ ಆಗಿಲ್ಲ ಅಂತ ಹೇಳ್ತೀವಿ. ಅವ್ನು ಕೇಳೋದು ಇಲ್ಲ. ನೀವು ಹಂಗೆ ಇವತ್ತು ನೀವು ಸುಂಕದ ಅಧಿಕಾರಿ ಇವತ್ತು ಹೋಗಿ ಫುಲ್ ಕಲೆಕ್ಷನ್. ಇವತ್ತು ಧನುಸು ರಾಶಿ ಅಷ್ಟೇ ಚೆನ್ನಾಗಿದೆ. ಸ್ವಲ್ಪ ಮೊಂಡು, ನಾನು ಮಾಡಿದ್ದೆ ಸರಿ, ನಾನು ಹೇಳಿದ್ದೆ ಸರಿ, ನಾನು ಹೋಗಿದ್ದೆ ಸರಿ, ಈ ತರದ ಕೆಲವೊಂದು ಭಾವಾರ್ಥಗಳಾಗುತ್ತೆ. ಅದೊಂದನ್ನು ಬಿಟ್ಕೊಡ್ತಕ್ಕಂಥದ್ದು ಮಾಡಿ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಏನು ತೊಂದರೆಗಳಿಲ್ಲ. ಮಕರ ರಾಶಿ ನಿಮಗೂ ಚೆನ್ನಾಗಿದೆ. ಚಂದ್ರ ವಿಶೇಷವಾಗಿ ಭಾಗ್ಯದಲ್ಲಿದ್ದಾನೆ. ಕುಜ ನೀಚ. ನಿಮ್ ಸ್ಪೀಡ್ ಜನ ಇರಲ್ಲ, ನಿಮ್ಮ ಸ್ಪೀಡ್ಗೆ ಆ ಕೆಲಸಗಳಾಗ್ತಾ ಇರಲ್ಲ. ಎಲ್ಲೋ ಸ್ಟ್ರಕ್ ಆದಂತ ಒಂದು ಪ್ರಭಾವ ಇರತಕ್ಕಂಥದ್ದು ಇರುತ್ತೆ. ಸ್ಟ್ರಕ್ ಆದಾಗೆ ಅಷ್ಟೆ. ಅದೊಂದನ್ನು ನೋಡ್ಕೊಳ್ತಕ್ಕಂಥದ್ದು ಮಾಡಿ ಇರ್ಲಿ. ನಮ್ ವೇಗಕ್ಕೆಲ್ಲ ಆಗೋಕ್ಕಾಗೋಲ್ಲ, ಆಕ್ಸಿಡೆಂಟ್ಗಳಾಗುತ್ತೆ. ಅವನು ಸ್ಪೀಡಾಗಿ ಬಂದ್ರೆ
ಹೌದಲ್ವಾ? ನಿಮ್ಮ ಸ್ಪೀಡ್ ಜಾಸ್ತಿ, ಜಾಗ್ರತೆ. ಇನ್ನು ಕುಂಭರಾಶಿ, ಇವತ್ತೇನಾದ್ರೂ ಒಂದು ಸಣ್ಣ ಕಿರಿಕಿರಿ ಆಗ್ತಕ್ಕಂಥದ್ದುಂಟು, ಆರೋಗ್ಯದ ಕಡೆಯೂ ನೋಡ್ಕೊಳ್ಳಿ. ಚಿತ್ತಾ ನಕ್ಷತ್ರ. ಬಟ್ ಕುಜ ಅಸಾಮಾನ್ಯ ಪ್ರಭಾವದಲ್ಲಿ ಕುಳಿತಿರೋದ್ರಿಂದ ಎಂಥ ಸಮಸ್ಯೆ ಇದ್ರೂ ದೂರ ಮಾಡ್ಕೊಳ್ಳತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ನಿಮ್ಮದಾಗ್ತಕ್ಕಂಥದ್ದು. ಸಂಧ್ಯಾ ಕಾಲದಷ್ಟಲ್ಲಿ ಆರೋಗ್ಯ ಚೇತರಿಕೆ, ದೂರ ಪ್ರಯಾಣ ಬೇಡ, ದೊಡ್ಡ ಗಾಡಿಗಳ ಸವಾಸ ಬೇಡ, ಸೆಲ್ಫ್ ಡ್ರೈವಿಂಗ್ ಮಾಡ್ತಿರೋರು ಸ್ವಲ್ಪ ಎಚ್ಚರಿಕೆ, ನೈಟ್ ಡ್ರೈವಿಂಗ್ ಅಲ್ಲಿರೋರು ಎಚ್ಚರಿಕೆ, ಪೊಲೀಸ್ ಇಲಾಖೆಗೆ ಭರ್ಜರಿ ಬೇಟೆ. ಅಲ್ಲಿ ನೋಡಿ, ಅಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು 25,000 kg ಡ್ರಗ್ಸು ಸಿಕ್ಕಿದೆ. ಅಂತಿಂತ ಬೇಟೆ ಅಲ್ಲ ಮಕ್ಕಳೇ, ಅದು 25,000 kg ಡ್ರಗ್ಸು ಸಿಕ್ಕಿದೆ. ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಅವಮಾನಗಳಾಗ್ತವೆ. ಅಲ್ಲಿ ನೋಡಿ, ಅದಾನಿಯಿಂದ ನಮ್ಮ ದೇಶದ ದೊರೆಗೂ ಕೂಡ, ಸೂಕ್ಷ್ಮವಾಗಿ ಗಮನಿಸಿ, ದೇಶದ ದೊರೆಗೇ ನೋವು ಬರುತ್ತೆ ಅಂತ ಹೇಳಿದ್ದೆ. ಗುರು ಅಲ್ಲಿ ವಕ್ರ. ದೊಡ್ಡವರಿಗೆ ಕೆಲವೊಂದು ಸಮಯ ಮೌನವಾಗಿರ್ಬೇಕಾಗುತ್ತೆ. ಅವನು ಒಳ್ಳೆಯವನು ಕೆಟ್ಟವನು ಕೆಲವೊಂದು ಸಮಯ, ಅದನ್ನೇ ಕೆಲವರು ಅದನ್ನು ದೊಡ್ಡದಾಗಿ ತಗೊಳ್ಳೋದು ಆಗುತ್ತೆ. ರಾಜ್ಯದ ದೊರೆಗೂ ಕೂಡ ಈ ಥರದ್ದೇ ನಡೀತಿದ್ದಾವೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಮೀನರಾಶಿ, ಫ್ಯಾಂಟಾಸ್ಟಿಕ್, ಬ್ಯೂಟಿಫುಲ್ ಇಂಡಸ್ಟ್ರಿ ನಡೆಸ್ತಿದ್ದೀರಿ. ಲೇಬರ್ ಇಂಡಸ್ಟ್ರಿ ಎಸ್ಪೆಷಲಿ, ಸೆಕ್ಯೂರಿಟಿ ಏಜೆನ್ಸೀಸ್, ಹೌಸ್ ಕೀಪಿಂಗ್ ಏಜೆನ್ಸೀಸ್, ಕ್ಲೀನಿಂಗ್ ಏಜೆನ್ಸೀಸ್, ರಸ್ತೆ ಕಾಮಗಾರಿಗಳು, ಗೌರ್ಮೆಂಟ್ ಪ್ರಾಜೆಕ್ಟ್ಗಳು, ಆಯಿಲು, ಸ್ಟೀಲು, ಈ ಲಿಕ್ಕರ್ ಬಿಸ್ನೆಸ್ ಅಲ್ಲಿ ಇದ್ದೀರಿ. ತುಂಬಾ ಅದ್ಭುತವಾದಂಥ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ವಿಸ್ಮಯಂ, ಅದ್ಭುತಂ, ಚೆನ್ನಾಗಿದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.